ವಂಶ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ರವರಯಿತ ಪ್ರಜ್ಞಾನಘನ ಪ್ರತ್ಯವತ್ತೋ ಬ್ರಹ್ಮೈವಾಹಮಸ್ಮಿ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಸಣ್ಣ ಅಕ್ಷರ ಶಂಕರ ಭಗವತ್ ಪೂಜ್ಯ ಆನಂದಂ ಯತಿವರ್ಯಂ ಮಹಾಮತಿಂ ಕಿರಣ್ ನಡೆದು ಪ್ರಣತೋಸ್ಮ್ಯಹಂ ಏನಿದು ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ ಅಥೀಃ ಭಗವೋ ಬ್ರಹ್ಮ ಕಸ್ಮಾತಿ ಏನ್ ಅಕಸ್ಮಾತ್ ಅಕಸ್ಮಾತ್ ಏನೋ ಯಾಕೆ ಅಂತ ಏನ್ ಯಾಕೆ ಕರ್ಮಯೋಗ ಯಾಕೆ ಹೆಚ್ಚಿಂದು ಸನ್ಯಾಸಕ್ಕಿಂತ ಸನ್ಯಾಸ ಕರ್ಮಯೋಗ ಸಾಧನ ಸಾಧನ ಸಾಧ್ಯಕ್ಕಿಂತ ಹೆಚ್ಚಾಗತ್ತಾ ಸ್ವರ್ಗಕ್ಕಿಂತ ಅಗ್ನಿಹೋತ್ರ ಹೆಚ್ಚಾಗತ್ತಾ ಏನಿದ ಸಾಧನ ಚಿಕ್ಕಿಳೆ ಕೆಳಗೆ ಸಾಧ್ಯ ಮೇಲೆ ದೊಡ್ಡದು ಕರ್ಮಯೋಗ ಕೆಳಗಿನ ಮೆಟ್ಲು ಸನ್ಯಾಸ ಆಮೇಲೆ ಮೆಟ್ಲು ಇದು ಮಾಡಿದ್ರೆ ಅದು ಸಿಗೋದಲ್ಲ ಹಾ ಇದು ಮಾಡಿದ್ರೆ ಅದು ಸಿಗೋದಲ್ಲ ಅದು ಹೆಚ್ಚುದ್ ಹೆಂಗಾಗತ್ತೆ ಮಾಡುದಿಲ್ಲ ಮೇಲೆ ಹೆಚ್ಚಾಗ್ಬಿಡ್ತಾರ ಇದು ಮಾಡಿದ್ರೆ ಅದು ಸಿಗೋದೇ ಇಲ್ಲ ಇದರಲ್ಲಿ ಹೆಚ್ಚಾಗಬೇಕು ಮಾಡಿದ್ದು ಕೈ ಮೆಟ್ಟ ಕೈ ಮೆಟ್ಟ ಹೆಚ್ಚಾಗುತ್ತೆ ಕೆಳಗಿನ ಮೆಟ್ಟ ಹಚ್ಚಿ ಮೆಟ್ಟ ಕೈ ಮೆಟ್ಟ ಹೆಚ್ಚು ಬರ್ತಾರ ಹೆಚ್ಚಾಗಲ್ಲ ಅದಕ್ಕಾಗನೆ ಹೆಚ್ಚು ಅಂದ್ರೆ ಬರೀ ಬಿಡುವ ಸನ್ಯಾಸ ಇದೆಯಲ್ಲ ವಿವೇಕವಿಲ್ಲದೆ ಕರ್ಮತ್ಯಾಗ ಮಾಡೋದು ಅದಕ್ಕಿಂತ ಕರ್ಮಯೋಗ ಹೆಚ್ಚು ತರಿಸುವೆ ಹೊರತು ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ತರಿಸಲ್ಲ ಅರ್ಥ ತಗೋಬಾರ್ದು. ಕೇವಲವಾದ ಕರ್ಮತ್ಯಾಗ ಇದೆಯಲ್ಲ ಸನ್ಯಾಸ, ಕೇವಲವಾದ ಕರ್ಮಸನ್ಯಾಸ ಅಂದ್ರೇನೋ ವಿವೇಕವಿಲ್ಲದೆ ಶಮದಮಾದಿಗಳಿಲ್ಲದೆ ಶ್ರವಣ ನಿಧ್ಯಾಸನಾದಿಗಳಿಲ್ಲದೆ ಕರ್ಮ ಬಿಡುತ್ತೆ ಕರ್ಮಯೋಗ ಹೆಚ್ಚಿದ್ದು ಅರ್ಥ. ಹೇಳಲೇಬೇಕಾಗಿಲ್ಲ, ಅದು ಗೊತ್ತಿರೋದ. ಈ ವಿವಿಧ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚುತ್ತಾಗಲ್ಲ. ಯಾಕೆ ಅಂದ್ರೆ ಜ್ಞೇಯಸ್ಯ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿನ ಕಾಂಕ್ಷತಿ. ಜ್ಞೇಯಸ್ಯ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿನ ಕಾಂಕ್ಷತಿ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಜ್ಞೇಯಸ್ಯ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿನ ಕಾಂಕ್ಷತಿ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಜ್ಞೇಯಃ ಜ್ಞೇಯಃ ಸಹ ನಿತ್ಯ ಸನ್ಯಾಸಿ ಯಃ ನ ದ್ವೇಷ್ಟಿ ನ ಕಾಂಕ್ಷತಿ. ನಿರ್ದ್ವಂದ್ವಃ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ದ್ವೇಷ್ಟಿ ಯಾವ್ದಾತ? ದ್ವೇಷ್ಟಿ ದಿಶಾ ಅತಿ ಸರ್ ಅವನನ್ನ ನಿತ್ಯ ಸನ್ಯಾಸಿ ತಿಳ್ಕೊಬೇಕಂತೆ. ಯಹ ನ ದ್ವೇಷ್ಟಿ ನ ಕಾಂಕ್ಷತಿ. ಯಾವಾತನು ಯಾರೊಬ್ಬರನ್ನು ದ್ವೇಷ ಮಾಡೋದಿಲ್ಲ, ಏನೊಂದನ್ನು ಬಯಸಲ್ಲ. ಯಾವುದೊಂದನ್ನು ಕಾರ್ ಬೇಕು, ದುಡ್ಡು ಬೇಕು, ಆರ್ಥಿಕ ಬೇಕು, ಬೈಕ್ ಬೇಕು, ಏನನ್ನು ಬಯಸಲ್ಲ. ಯಾರನ್ನು ದ್ವೇಷ ತನ್ನ ಬೈಯೋರನ್ನು ಹೊಡೆಯೋರನ್ನು ದ್ವೇಷ ಮಾಡಲ್ಲ. ಅವನನ್ನ ನಿತ್ಯ ಸನ್ಯಾಸಿ ತಗೋಬೇಕಂತೆ. ಅವನು ಸುಮ್ಮನೆ ಕರ್ಮ ಬಿಟ್ಟವನು ತಾತ್ಕಾಲಿಕ ಸನ್ಯಾಸಿ. ದ್ವೇಷ್ಟಿ ಕಾಂಕ್ಷತಿ ಸನ್ಯಾಸಿ, ದ್ವೇಷ್ಟಿ ಕಾಂಕ್ಷತಿ ಸನ್ಯಾಸಿ ಅಂತ. ದ್ವೇಷಣ ಕಾಂಕ್ಷಣೆ ಇರೋ ಸನ್ಯಾಸಿ, ದ್ವೇಷಣ ಕಾಂಕ್ಷಣೆ ಇಲ್ಲದೆ ಇರೋ ಸನ್ಯಾಸಿ. ಯಾವ್ದು ಬಿಟ್ರು? ದ್ವೇಷ್ಟಿ ಕಾಂಕ್ಷತಿ ಅವ್ನು ಬಿಟ್ರು. ದ್ವೇಷಣ ಕಾಂಕ್ಷಣೆ ಇರೋ ಸನ್ಯಾಸಿ ಸನ್ಯಾಸಿ ಅಲ್ಲ. ದ್ವೇಷ್ಟಿ ನಕಾಂಕ್ಷತಿ ಅದು ಸನ್ಯಾಸಿ, ನಿಜವಾದ ಸನ್ಯಾಸಿಯ ಲಕ್ಷಣ. ಅದು ಭಗವಂತ ಸನ್ಯಾಸವನ್ನ ಆಂತರಿಕವಾಗಿ ಹೇಳ್ತಾನೆ ಹೊರತು ಬಾಹ್ಯವಾಗಿ ಹೇಳೋದೇ ಇಲ್ಲ. ಸನ್ಯಾಸಿ ಗುಣ ಏನು?
ಯಾರನ್ನು ದ್ವೇಷ ಮಾಡದೇ ಇರೋದು, ಏನನ್ನು ಬಯಸದೇ ಇರೋದು. ಮತ್ತು ನಿರ್ದ್ವಂದ್ವ, ದ್ವಂದ್ವರಹಿತನು, ದ್ವಂದ್ವ ಅತೀತನು. ಇನ್ನೇನು ಶೀತೋಷ್ಟಕ್ಕೆ ಜಗ್ಗಲ್ಲ, ರಾಗದ್ವೇಷಕ್ಕೆ ಜಗ್ಗಲ್ಲ, ಆಮೇಲೆ ಶೋಕಮೋಹಕ್ಕೆ ಜಗ್ಗಲ್ಲ, ಹಸಿವು ಬಾಯಾರಿಕೆಗೆ ಜಗ್ಗಲ್ಲ. ಹಸಿವು ಬಾಯಾರಿಕೆ, ಶೀತ ಉಷ್ಣ, ರಾಗ ದ್ವೇಷ, ಮಾನ ಅಪಮಾನ, ಹರ್ಷ ವಿಷಾದ, ಇದಕ್ಕೆಲ್ಲ ಜಗ್ಗವಲ್ಲ, ಬೀಜ ಮಕ್ಕಳಲ್ಲ, ಧೈರ್ಯ ಇರ್ತಾನೆ ಅವನು. ಹೇ ಮಹಾಬಾಹುವೇ, ಬಂಧ ಸುಖಂ ಪ್ರಮುಚ್ಯತೆ. ಬಂಧನದಿಂದ ಅಂದ್ರೆ ಯಾವ ಬಂಧನ? ಸಂಸಾರ ಬಂಧ. ದೇಹೇಂದ್ಯಮನೋಬುದು ನಾನು ಎಂಬ ಬಂಧನ, ದೇಹೇಂದ್ಯಮನೋಬುದು ನಾನು ನಂದು ಅಭಿಮಾನ. ಇದರಿಂದ ಸುಖಂ ಈಸಿಯಾಗಿ ಬೆಳೆದು ಹೊಂದ್ಬಿಡ್ತಾನೆ. ಇದೆ ಬರೀ ಕಾಯಪಟ್ಟವಂತ, ಬರೀ ವಿದ್ಯಾವಂತ, ಕೋಟ್ ಮಾಡ್ಬಿಟ್ರೆ ಏನು ವಾಕ್ಯ, ಅದಕ್ಕ ಏನು ಬರಲ್ಲ. ಅವ್ನು ವಾಕ್ಯ ಕೊಟ್ಬಿಡ್ತಾರೆ. ಯಾವ್ದಕ್ಕ ಅದೇನು ನೀವು ಕೇಳ್ಬಿಟ್ರೆ ನಮ್ಮ ಯಾವ್ದಕ್ಕ ಮರ ಹಿಡಿದಾಗಲೂ ಅವ್ರಿಗೆ ಇದು ಎಣ್ಣೆ ಗಿಡನೂ ದೊಡ್ಡ ಹೆಮ್ಮೆರ ಆಗ್ಬಿಡತ್ತೆ. ಸುಲಭವಾಗಿ ಬಂಧನದಿಂದ ಬಿಡುಗಡೆ ಹೊಂದ್ಬಿಡ್ತಾನೆ. ಅವನಿಗೆ ಯಾವ ಬಂಧನವೂ ಅವನಿಗೆ ಇರೋದಿಲ್ಲ ಅಂತ ಅದಕ್ಕರ್ಥ. ಈಗ ಭಾಷ್ಯ. ಜ್ಞೇಯ ಜ್ಞಾತವ್ಯ ಸಹ ಕರ್ಮಯೋಗಿ. ಜ್ಞೇಯ ಜ್ಞಾತವ್ಯ ಸಹ ಕರ್ಮಯೋಗಿ. ನಿತ್ಯ ಸನ್ಯಾಸೀತಿ. ನಿತ್ಯ ಸನ್ಯಾಸೀತಿ. ಯೋ ನ ದ್ವೇಷ್ಟಿ ನ ಕಿಂಚಿತ್ ಕಾಂಕ್ಷತಿ. ಯೋ ನ ದ್ವೇಷ್ಟಿ ನ ಕಿಂಚಿತ್ ಕಾಂಕ್ಷತಿ. ದುಃಖಂ ಸುಖಂ ವಾ ತತ್ಸಾಧನಂಚ. ದುಃಖಂ ಸುಖಂ ವಾ ತತ್ಸಾಧನಂಚ. ಅವನು ತಿಳಿಯಬೇಕಾದವನಾಗಿದ್ದಾನೆ ಅಂತ. ಸಹ ಜ್ಞಾತವ್ಯ, ಅವನು ತಿಳಿಯಬೇಕಾದವನು, ತಿಳಿಯಪಡಬೇಕಾದವನು. ಇದು ಕರ್ಮಣಿ ಪ್ರಯೋಗ. ಸಹ ಜ್ಞಾತವ್ಯ ಇದೆಯಲ್ಲ, ತವ್ಯ ಪ್ರತಿ ಕರ್ಮಣಿ ಇದ್ದಾನೆ. ಅವನು ತಿಳಿಯಬೇಕಾದವನಾಗಿದ್ದಾನೆ, ಅವನನ್ನು ತಿಳಿಯಬೇಕು. ಕರ್ತರಿ ಪ್ರಯೋಗ. ಅವನು ತಿಳಿಯಬೇಕಾದವನು ಕರ್ಮಣಿ. ಇನ್ನು ಬೇರೆ ಆಯ್ತಲ್ಲ ಅದಕ್ಕೆ. ಜ್ಞಾತವ್ಯ ಅಂದ್ರೆ ಕರ್ಮ ಅಭಿಹಿತ ಇದೆ. ಏನೇನೋ ಹೇಳ. ಜ್ಞಾತವ್ಯ ಅನ್ನೋದಕ್ಕೆ ಕರ್ಮ ಇದಾಯ್ತು, ಕರ್ಮ ಆಯ್ತು, ಅಭಿಹಿತ ಆಯ್ತು. ಕರ್ಮ ಅಭಿಹಿತ ಅಲ್ಲ ಅಂದ್ರೆ ಅಭಿಹಿತನೇನೋ ಅಭಿಹಿತ ಹಿಡಿಯಿತು ಹೇಳಿದ್ದಾಯಿದೆ ಅಂತ. ತವ್ಯ ಪ್ರತ್ಯಯ ಕರ್ಮವನ್ನು ಹೇಳ್ಬಿಡುತ್ತೆ. ತವ್ಯ ವಿಧಿ ಅಲ್ವಾ? ತವ್ಯ ವಿಧಿ ಆಗುತ್ತೆ. ವಿಧಿ ಆಗಿದ್ರು ಕರ್ಮವನ್ನು ವಿಧಿಸ್ಬಿಡುತ್ತೆ. ಕರ್ಮ ಯಾರನ್ನು ಕುರಿತು ಹೇಳಿದ್ರೆ ಅವನು ಇದಾಗ್ಬಿಡುತ್ತೆ. ವಿಧಿ ಅನ್ನೋದು ಎರಡನೇ ಅರ್ಥ. ತವ್ಯ ಪ್ರತ್ಯಯ ತಿಳ್ಕೋಬೇಕಾದವನು ಅನ್ನೋದಕ್ಕೆ ಯಾವುದು ಕರ್ಮವೋ ಅವನು ಹೇಳ್ಬಿಟ್ಟಿದೆ. ಸಹ ಜ್ಞಾತವ್ಯ. ಆದ್ದರಿಂದ ಅವನು ತಿಳಿಯಬೇಕಾದವನಾಗಿದ್ದಾನೆ. ಅವನು ಯಾರೋ? ಸಹ ಅಂದ್ರೆ ಕರ್ಮಯೋಗಿ. ಕರ್ಮಯೋಗಿನ ತಿಳ್ಕೊಬೇಕಂತೆ. ಏನು ತಿಳ್ಕೊಬೇಕು? ಕರ್ಮಯೋಗಿಯು ಯಾರನ್ನು ದ್ವೇಷ ಮಾಡೋದಿಲ್ಲ. ಅದನ್ನ ಅವನು ನಿತ್ಯ ಸನ್ಯಾಸಿ. ಯಾವಾಗ ನಾನು ಭಾಷೆ ಬುಕ್ ಇದೆ, ಕೊಡೋ ಬುಕ್ಕು. ತಿಳ್ಕೋಬೇಕಂತೆ. ಸಹ ನಿತ್ಯ ಸನ್ಯಾಸಿ ಜ್ಞಾತವ್ಯ. ಅವನು ಎಂದೆಂದಿಗೂ ಅವನು ಸನ್ಯಾಸಿ. ಅವನು ಆ ಕರ್ಮಯೋಗಿ ನಿತ್ಯ ಸನ್ಯಾಸಿ ಎಂಬುದಾಗಿ ತಿಳಿಯಬೇಕು. ಯಾಕೆ? ಯಾವ ಕರ್ಮಯೋಗಿಯು ನ ದ್ವೇಷ್ಟಿ ಕಿಂಚಿತ್, ಯಾವುದನ್ನು ದ್ವೇಷ ಮಾಡಲ್ಲ. ಇವನು ಚೇಳನ್ನು ಹಾವನ್ನು ದ್ವೇಷ ಮಾಡಲ್ಲ, ಅದನ್ನು ದ್ವೇಷ ಮಾಡಲ್ಲ. ಸುಖಂ ದುಃಖಂಬ, ಸುಖವನ್ನೂ ಬಯಸೋದಿಲ್ಲ, ದುಃಖವನ್ನು ಹೇಟ್ ಮಾಡೋದಿಲ್ಲ. ಯಾವುದನ್ನು ಅದು ಸಾಧನವನ್ನು, ಸುಖಕ್ಕೆ ಸಾಧನವಾಗಿರುವ ವಾಹನ, ಧನಕರಕ ವಾಹನವನ್ನಾಗಲಿ, ದುಃಖಕ್ಕೆ ಸಾಧನವಾಗಿರುವ ಶತ್ರು, ಹಾವು, ಚೇಳು ಇತ್ಯಾದಿಗಳನ್ನಾಗಲಿ ಯಾವುದನ್ನು ಹೇಳ. ಸುಖ ದುಃಖವನ್ನೂ ಅಪೇಕ್ಷೆ ಪಡೋಲ್ಲ, ದ್ವೇಷ ಮಾಡಲ್ಲ. ಅದರ ಸಾಧನವನ್ನು ಅಪೇಕ್ಷೆ ಪಡೋಲ್ಲ, ತಿರಸ್ಕಾರ ಮಾಡೋದಿಲ್ಲ. ಎರಡರಲ್ಲೂ, ಸಾಧನ ಸಾಧ್ಯ ಎರಡರಲ್ಲೂ ಅವನು ಉದಾಸೀನ, ಅಪೇಕ್ಷೆ ಪಡೆದವನು. ಹಾಗಾದ್ರಿಂದ ಅವನು ನಿತ್ಯ ಸನ್ಯಾಸಿಯವನು. ಸನ್ಯಾಸಿಗಿರ್ಬೇಕಾದ ಗುಣ ಅವನಲ್ಲಿದೆ. ಸನ್ಯಾಸಿ ಅನ್ನೋದು ಈ ಗುಣದಿಂದಲೇ ಹೊರತು ಕಾಯಿ ಬಟ್ಟೆ ಹುಟ್ಟದಿಂದ ಸನ್ಯಾಸಿ ಅಂತಿಲ್ಲ. ಆತನು ಯಾವಾಗಲೂ ಯಾರನ್ನು ದ್ವೇಷನೂ ಮಾಡೋದಿಲ್ವೋ, ಯಾರನ್ನು ಮತ್ತೆ ಅವನಿಗೂ ಮಾಡೋದಿಲ್ವೋ, ಬಯಸೋದು ಇಲ್ವೋ, ಅವನಿಗೆ ಹೆಸರು ಸನ್ಯಾಸಿ ಅಂತ. ಹಾಗಿದ್ಮೇಲೆ ಮನೇಲೇ ಇದ್ಕೊಂಡು ಯಾರನ್ನು ದ್ವೇಷ ಮಾಡದೆ ಬಯಸದೇನೆ ಇದ್ರು ಅವನು ಸನ್ಯಾಸಿಗೆ ಸಮಾನ ಅಂತ ತಿಳ್ಕೊಬೇಕು. ದ್ವೇಷ ಮಾಡಬಾರ್ದು, ಬಯಸೋದು ಬಾರ್ದು, ಶೈರ್ಯ ಸ್ಥಿತಿ ಮಾತ್ರ ಪ್ರಯೋಜನವಾಗಿ ಇದ್ಕೊಂಡಿರ್ಬೇಕಷ್ಟೇ. ಹಾಗಿದ್ದು ಬಿಟ್ರೆ ಅವನ ಸನ್ಯಾಸಿ ಅಂತ ಅನ್ಕೋಬೇಕು ಅಂತ. ಏವಂ ವಿಧ ಯಃ ಕರ್ಮಣಿ ವರ್ತಮಾನೋಪಿ,
ಸಹ ನಿತ್ಯ ಸನ್ಯಾಸೀತಿ ಜ್ಞಾತವ್ಯ ಇತ್ಯರ್ಥಃ. ಹೀಗಿದ್ದುಕೊಂಡಂಥವನು ಯಾವನೋ ಯಾರನ್ನೂ ದ್ವೇಷ ಮಾಡದೆ ಏನನ್ನೂ ಬಯಸದೆ ಕರ್ಮವನ್ನು ಮಾಡುತ್ತಿದ್ದರು ಕೂಡ ಮನೆಯಲ್ಲಿದ್ದು ಕರ್ಮವನ್ನು ಮಾಡ್ತಿದ್ರು, ಗೃಹಸ್ಥನಾಗಿದ್ದನು, ಲೋಕದ ದೇಶದ ಗೃಹಸ್ಥರಾಗಿದ್ದರು, ಆಂತರಿಕವಾದ ಇವನ ಗುಣ ಅಂಥದ್ದಾದ್ರಿಂದ ಇದನ್ನು ನಿತ್ಯ ಸನ್ಯಾಸಿ ಎಂಬುದಾಗಿ ತಿಳಿಯಬೇಕು. ಹೊರಗಡೆಯಿಂದ ಕಚ್ಚೆ ಪಂಚೆ ಹುಟ್ಟಿರ್ಬೋದು, ಪಂಚೆ ಹುಟ್ಟಿರ್ಬೋದು, ಬಿಳಿ ಬಟ್ಟೆ ಹುಟ್ಟಿರ್ಬೋದು, ಮಕ್ಕಳ ಮಂದಿಲ್ಲ ಇರ್ಬೋದು, ಆದ್ರೆ ಆಂತರಿಕವಾಗಿ ಅವನ ಗುಣ ಬಹಳ ಮೇಲ್ಮಟ್ಟದ್ದಾದ. ಯಾವುದಕ್ಕೂ ಅಂದ್ಕೊಂಡ್ರಲ್ಲ ಡಿವಿಜಿಯವರು ಇದ್ರಲ್ಲ, ಡಿವಿಜಿಯವರು ಬಹಳ ಮಹಾತ್ಮರು. ಅವನು ಎಂಥ ಸಿದ್ಧಪುರುಷರು ಅಂದ್ರೆ ಯಾವ ಅಭಿಮಾನ ಅವನಿಗೆ ಎಷ್ಟೋ ಚಕ್ಕುಗಳ ಕೊಟ್ಟಿದ್ದಂತೆ ತೋಳಿಂದ, ಅಷ್ಟು ಚಕ್ಕನ್ನು ಬಿಟ್ಟಕ್ಕಿಲ್ಲ, ಹಂಗೆ ಐತಂತೆ. ಅಷ್ಟು ಒಂದನ್ನು ಡ್ರಾಪ್ ಮಾಡಿರ್ಲಿಲ್ಲ. ಟ್ರಂಕ್ ತುಂಬಾ ಚಕ್ಕಗಳಿತ್ತು, ಒಂದು 20-30. ಹಾ, ಪುಣ್ಯಾತ್ಮರು ಅಂದ್ರೆ ಯಾವುದನ್ನು ಮಾಡಿಸ್ತಾರೆ. ಒಂದು ದುಡ್ಡು ಪಂಚೆ ಬಿಡೋರು. ಇಷ್ಟಾಗಿ ಶ್ರೀಮಂತ್ರಲ್ಲ, ಕಡುಬಡತನ ಇತ್ತು ಮನೆಯಲ್ಲಿ. ಕಡುಬಡತನ ಇತ್ತು. ಒಂದು ಜುಬ್ಬ, ಒಂದು ನಿಲುವು ಲುಂಗಿ, ನಿಲುವು ಜುಬ್ಬ, ಒಂದು ಲುಂಗಿ ಇಟ್ಕೊಂಡಿದ್ರು. ಮುಂಡಿನ ನಮಗೆ ಒಂದು ಕೋಲ್ ವಯಸ್ಸಾದ್ಮೇಲೆ, ಮುಂಚೆ ಕೋಲ್ ಇರಲಿಲ್ಲ, ಮುಂಚೆ ನಮ್ಮ ಹಾಗೆ ಓಡಾಡಿದ್ರು. ಹಾಗೆ ಅಷ್ಟೇ ಇದು ಪುಣ್ಯಾತ್ಮರು, ಬಹಳ ಇದಾಗಿತ್ತು. ಬ್ರಹ್ಮಪುರಿಯ ಭಿಕ್ಷುಕನಲ್ಲಿ ದುಡ್ಡು ಕೊಡಕ್ ಬಂದ್ರೆ ಬೇಡ ಅನ್ನೋರಂತೆ, ಕೇಳ್ತಾ ಇರ್ಲಿಲ್ವಂತೆ. ಸರಿ, ಅದಕ್ಕೆ ಉಪಾಯ ಮಾಡಿದ್ರಂತೆ, ಚೆಕ್ ಕೊಟ್ಬಿಡಿ ಅನ್ನೋರಂತೆ. ಚೆಕ್ ತಗೊಂಡು ನೀಟಾಗಿ ಪೆಟ್ಟಿಗೆನಲ್ಲಿ ಇಡೋದು. ಬಂದವ್ರಿಗೆಲ್ಲ ಉಪಚಾರ ಮಾಡಿ ಕೊಟ್ಬಿಡೋದು, ಮನೇಲಿ ಇದ್ದಿದ್ದ ಮನೆಯವ್ರ ಉಪವಾಸ ಇದ್ರು ಚಿಂತಿಲ್ಲ ಅಂತ. ಹೌದು, ಅಂಥ ಪುಣ್ಯಾತ್ಮರು. ಇವಾಗ ಅವರು 77-78 ಹೋಗಿದ್ರು. 76 77 ಅವ್ರು ಹೋಗಿದ್ರು. 77 ಸ್ವಾಮಿ ಮುಕ್ತರು. 1 ವರ್ಷ ಆದ್ಮೇಲೆ ಅವ್ರು ಮುಕ್ತರು. ನೀನ್ ನೋಡಿದ್ರ ಡಿವಿಜಿ ಅವರು ನೋಡಿದ್ದೆ. ಮಾತಾಡ್ಸಿದ್ರಾ? ಓ ಎಸ್, ಮಾತಾಡ್ಸಿದ್ದೀರಾ? ಗೋಖಲೆ ಇನ್ಸ್ಟಿಟ್ಯೂಟ್ ಆನ್ಯುವಲ್ ಡೇ ಮಾಡಿದ ದಿನ ಎಲ್ಲರಿಗೂ ಒಬ್ಬೊಬ್ಬರನ್ನು ವಿಚಾರಿಸಿ ಊಟ ಹಾಕೋರು. ಪಾಪ ತುಂಬಾ ಧರ್ಮಾತ್ಮ, ಜೀವನ ಧರ್ಮಶಾಸ್ತ್ರ ಬರೆಯೋದಕ್ಕೆ ತಕ್ಕಂತ ವ್ಯಕ್ತಿ. ಜೀವನ ಧರ್ಮ ಯೋಗ, ಜೀವನ ಧರ್ಮ ಯೋಗ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ನಾನು ನೋಡಿದ್ರು, ಅದ್ಭುತ. ಎಷ್ಟು ಚೆನ್ನಾಗಿ ಮಾತಾಡೋರು, ಕನ್ಕ್ಲೂಡ್ ಮಾಡೋರು ಅಂದ್ರೆ ಇನ್ನೊಬ್ರು ಮಾತಾಡಿದ್ದನ್ನ ಅಷ್ಟು ಮಟ್ಟಿಗೆ ಮಾತಾಡೋರು. ಸ್ವತಂತ್ರ ಅಂತ ಒಂದು ಮ್ಯಾಗಝೈನ್ ಇತ್ತು, ಅದನ್ನ ಎಡಿಟ್ ಮಾಡೋರು. ಯಾರಿಗೂ ನೋವು ಮಾಡಿಸಿರ್ಲಿಲ್ಲ ಅವರು. ಇಲ್ಲ, ಒಂದು 100 ಚೆಕ್ ಇತ್ತು. ವಿಶ್ವೇಶ್ವರಯ್ಯನವ್ರು ಕೊಟ್ಟಿದ್ದ ಚೆಕ್ ಕೂಡ ಕ್ಯಾಶ್ ಮಾಡಿರ್ಲಿಲ್ಲ ಅವರು. ಅಯ್ಯೋ, ಅದು ಮಂಕುತಿಮ್ಮನ ಕಗ್ಗವನ್ನ ಕನ್ನಡದ ಭಗವದ್ಗೀತೆ ಅಂತ ಹೇಳೋ. ಆಮೇಲೆ ಲಕ್ಷ್ಮೀ ಅಮ್ಮ ಹೇಳಿದಾಗೆ ಕಡು ಬಡತನ ಅಂತ ಅವ್ರ ಹೆಂಡತಿಗೆ ಸೀರೆ ಬೇಕು ಅಂದ್ರೆ ಸೀರೆ ತರ್ಕೊಳಕ್ ಆಗ್ಲಿಲ್ಲ. ಇಲ್ಲ, ಅಷ್ಟರಲ್ಲಿ ಇರ್ಬೇಕು. ಸರಳವಾಗಿ ಇರೋ ಬದುಕೋದಿದೆಯಲ್ಲ, ತುಂಬಾ ಕಷ್ಟ. ಮಹಾನುಭಾವ. ಶ್ರೀಮಂತನಾಗಿ ಬದುಕೋ ಸುಲಭ, ಇದಾಗಿ ಬದುಕೋ ಕಷ್ಟ. ಸರಳವಾಗಿ ಬದುಕೋ ತುಂಬಾ ಕಷ್ಟ, ಶ್ರೀಮಂತನಾಗಿ ಬದುಕೋ ತುಂಬಾ ಸುಲಭ. ಸರಳವಾಗಿ ಬದುಕೋ ತುಂಬಾ ಕಷ್ಟ ಅಲ್ವಾ? ಏನೋ ಹೇಳ್ತಾ ಇದ್ದಾರೆ, ದ್ವಾರಕಾನಾಥ್ ಏನೋ ಹೇಳ್ತಾ ಇದ್ದಾರೆ ಅವಾಗಿಂದ. ದ್ವಾರಕಾನಾಥ್ ತೆಗಿಯೋ ಇದು ತೆಗಿದಾರೆ ನೋಡಿ. ಮ್ಯೂಟ್ ತಕೊಳ್ಳಿ. ಅವ್ರು ತಕೊಳಕ್ ಬರಲ್ಲ ಅವರಿಗೆ, ಮ್ಯೂಟ್ ತಕೊಳಕ್ ಬರಲ್ಲ ಅವರಿಗೆ. ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನ್ಯಾಷನಲ್ ಗ್ರೌಂಡ್ ಅಲ್ಲಿ ಇದ್ರು. ನಾನು ಅಲ್ಲೇ ನನ್ನ ಪುಣ್ಯ ಇದ್ದೆ. ನನ್ನ ಫ್ರೆಂಡ್ ಒಬ್ರು ಸುಮನ ಅಂತ ಕವಿ, ಅವ್ರ ಜೊತೆ ಇದ್ದೆ. ಸುಮಾರು ಹೊತ್ತು ಅವರ ಭಾಷಣ ಕೇಳಿದೆ. ಅವ್ರ ಸಭೆ ನಡೆಸೋ ಒಂದು ಚಾತುರ್ಯತೆ. ಆ ಬೀಚಿಯವರಿಗೆ ಒಂದ್ಸರಿ ಬೈದ್ರು. ಬೀಚಿಯವ್ರ ಬಗ್ಗೆ ಬಹಳ ಕೆಟ್ಟದಾಗ ಹೇಳ್ತಾ ಇದ್ರು. ಬೀಚಿ ಅಂತ ಅವರು ಅದನ್ನ ಎಷ್ಟು ಸೂಕ್ಷ್ಮವಾಗಿ ಬೈದ್ರು ಅಂದ್ರೆ, ಬೀಚಿಯವ್ರು ಓಡೋಡ್ಬಿಟ್ರು ಅಲ್ಲಿಂದ. ಎಲ್ಲ ಹೋಗ್ತೀಯ ಬಾರೋ, ಯಾಕೋ ನಾಚ್ಕೊಂತೀಯ, ಬಯ್ಯೋ ನಿಂಗೆ ನಾಚಿಕೆ ಇರ್ಲಿಲ್ವೇನೋ ಅಂತ ಕೇಳಿದ್ರು ಸ್ಟೇಜ್ ಮೇಲೆ. ಅಂತ ಗಂಡಸ್ತನ ಅವ್ರದ್ದು. ಡಿ ವಿ ಗುಂಡಪ್ಪನವ್ರ ಆ ಕಾಲದಲ್ಲಿ
ವರ್ಣಿಸಲು ಅಸಾಧ್ಯವಾದಂತ ಮಹಾನ್ ಪುರುಷ. ಹೌದೌದು, ನಮ್ಮ ಮಹಾನ್ ವ್ಯಕ್ತಿ. ಭಾಗ್ಯ ಕನ್ನಡ ಸಮಯದಲ್ಲಿ ಸುಮಾರು 6 ಗಂಟೆ ಕಾಲ ನಮ್ಮ ಫ್ರೆಂಡ್ ಸುಮನ ಅವ್ರ ಜೊತೆಲೆ ಕೂತ್ಕೊಂಡು ನಾನು ಪಾಳ ಹತ್ತಿರದಲ್ಲಿ ಕೂತ್ಕೊಂಡು ನೋಡಿದೆ ಅವ್ರನ್ನ. ಯಾರು ಸುಮನ ಅಂದ್ರೆ? ವೆಂಕಟೇಶ್ ಮೂರ್ತಿ ಅಂತ ಈಗಲೂ ಇದ್ದಾರೆ ನನ್ನ ಕೊಲ್ಲಿಗೆ. ಅವರು VC ಅವರ ಪಟ್ಟ ಶಿಷ್ಯ. ಅಲ್ಲ, ಸುಮನ ಅಂತ ಹೇಳಿ ಇವರು ಮಚ್ಚು ಕೃಷ್ಣಮೂರ್ತಿ ಅವರು ಇದಕ್ಕೆ ಬರೀತಿದ್ದಿಲ್ಲ, ಅವರೇನಾ? ಸಣ್ಣಗಿದ್ದಾರೆ, ಬೆಳ್ಳಿಗೆ. ಅಲ್ಲ, ಅವ್ರು ಸತ್ತು ಹೋಗ್ಬಿಟ್ರು ಸುಮನ ಅವರು. ಸುಮನ ಅಂದ್ರೆ ಯಾವಾಗ್ಲೂ ಬಿಳಿ ಪ್ಯಾಂಟ್ ಬಿಳಿ ಶರ್ಟ್ ಹಾಕೋದು. ಸುಮನ ಗಂಡಸ ಹೆಸರು ಹೇಳೋದು? ಹೌದು, ಗಂಡು ಪೆನ್ನೇಮ್ ಅದು. ಅವ್ರ ವೆಂಕಟೇಶ್ ಮೂರ್ತಿ ಅಂತ, ಪೆನ್ನೇಮ್ ಸುಮನ ಅಂತ. ಹೌದಾ? ಅವರು KS ನರಸಿಂಹಸ್ವಾಮಿ ಮತ್ತು VC ಪಟ್ಟ ಶಿಷ್ಯ. ಪೆನ್ನೇಮ್ ಅದು ಅವ್ರದ್ದು. ಕರ್ಮಣಿ ವರ್ತಮಾನೋಪಿ ಅಂದ್ರೆ ಗೃಹಸ್ಥಾಶ್ರಮದ ಕರ್ಮದಲ್ಲಿ ಇದ್ಕೊಂಡವನಾಗಿದ್ರು. ಕರ್ಮ ಅಂದ್ರೆ ಗೃಹಸ್ಥಾಶ್ರಮಕ್ಕೆ ಹೇಳಿದ ಕರ್ಮ. ಅವನ ತಂದೆ ತಾಯಿ ಶ್ರಾದ್ದ ಮಾಡ್ತಿರ್ಲಿ, ಸಂಧ್ಯಾದಿ ಕರ್ಮವನ್ನು ಮಾಡ್ತಿರ್ಲಿ, ಉಪಾಸನೆ ಮಾಡ್ತಿರ್ಲಿ, ಕುಟುಂಬ ಪೋಷಣೆ ಮಾಡ್ತಿರ್ಲಿ, ಯಾವುದೇ ಮಾಡ್ತಿದ್ರು ಕೂಡ ದ್ವೇಷ ಮತ್ತು ಆಕಾಂಕ್ಷೆ ಎರಡಿಲ್ಲ ಅಂದ್ರೆ ಅವನನ್ನು ನಿತ್ಯ ಸನ್ಯಾಸಿ ಅಂತ, ಅವನ ವಿಶೇಷಣ ಕರ್ಮಯೋಗಿಗೆ ನಿತ್ಯ ಸನ್ಯಾಸಿ ಅಂತ ಹೆಸರುತ್ತೆ. ಅಂದ್ರೆ ಈ ಬಿಟ್ಟೆ ಕರ್ಮವನ್ನ ಅಂತಾನಲ್ಲ, ಅವನು ಸೋಮಾರ್ತನ ತತ್ಕಾಲ ಯಾವುದೋ ಕರ್ಮ ಬಿಟ್ಟಿರ್ತಾನೆ, ಇನ್ನೊಂದು ಕರ್ಮ ಮಾಡ್ತಾನೆ, ಏನು ಬಿಟ್ಟಿರಲ್ಲ ಅವನು ಅಂತ. ಬಿಟ್ಟಂಗಾಗಿರತ್ತೆ ಹೊರತು ಕರ್ಮ ಬಿಟ್ಟಿರಲ್ಲ. ವಿವಿಧಿಷ ಸನ್ಯಾಸಿ ಬೇರೆ, ಈ ಕರ್ಮಯೋಗಿ ನಿತ್ಯ ಸನ್ಯಾಸಿ ವಿಶೇಷ ಕೊಡ್ತಾ ಇದ್ದಾನೆ ಪರಮಾತ್ಮ. ಲಂಡನ್ ಆಗಿ ಕರ್ಮ ಬಿಡ್ತಾನಲ್ಲ, ತತ್ಕಾಲ ಸನ್ಯಾಸಿ ಅಂತ ಬಿಟ್ಟಿರ್ತಾನಲ್ಲ, ಸನ್ಯಾಸಿ ಅಲ್ಲ ಅವನು. ಅವನಿಗೆ ಇನ್ನೊಂದು ಆಸೆ ಬಂದ್ಬಿಟ್ರೆ ಟಕ್ಕನ ಅವನು ಮಾಡ್ತಾನೆ. ಸನ್ಯಾಸಿ ಅಲ್ಲ, ಸನ್ಯಾಸಿ ಆಭಾಸ ಅದು. ನಿರ್ದ್ವಂದ್ವ ದ್ವಂದ್ವವರ್ಜಿತ ಹಿ ಯಸ್ಮಾತ್ ಮಹಾಬಾಹೋ ಸುಖಂ ಬಂಧಾತ್ ಅನಾಯಾಸೇನ ಪ್ರಮುಚ್ಯತೆ. ನಿರ್ದ್ವಂದ್ವನು ಅಂದ್ರೆ ದ್ವಂದ್ವವರ್ಜಿತ, ಶೀತೋಷ್ಣ, ರಾಗದ್ವೇಷ, ಹರ್ಷ ವಿಷಾದ, ಶೋಕಮೋಹ ಯಾವುದು ಇಲ್ಲದೆ ಇದ್ದವನಾಗಿದ್ದು ಈ ರೀತಿಯ ಬದುಕ್ತಾ ಇರೋದ್ರಿಂದ ಇಲ್ಲಿ ಮಹಾಬಾಹುವೇ ಅವನು ಸುಲಭವಾಗಿ ಆಯಾಸವಿಲ್ಲದೆ ನಿರಾಯಾಸವಾಗಿ ಬಂಧನದಿಂದ, ಅಂದ್ರೆ ಸಾಂಸಾರಿಕ ಬಂಧನ, ದೇಹೇಂದ್ರಿಯ ಮನೋಬುದ್ಧಿ ಅಭಿಮಾನ ಬಂಧನ, ಅವಿದ್ಯಾ ಕಾಮಕರ್ಮ ಬಂಧನ, ಅದನ್ನು ಬಿಡುಗಡೆ ಹೊಂದ್ಬಿಡ್ತಾನೆ. ಅವನ ಚಿತ್ತಶುದ್ಧಿ ಚೆನ್ನಾಗಿ ಆಗಿ, ಚಿತ್ತವು ಪೂರ್ತಿ ತೊಳೆದದ್ದಾಗಿ, ಅವನ ಚಿತ್ತದಲ್ಲಿ ಚಿತ್ತ ದರ್ಶನ ಉಂಟಾಗಿ ಅವನು ಮುಕ್ತರಾಗ್ತಾನೆ, ಕೃತಾರ್ಥರಾಗ್ತಾನೆ. ಆದ್ದರಿಂದ ಕರ್ಮಯೋಗವನ್ನು ಚೆನ್ನಾಗಿ ಮಾಡಿ ಮುಂದಿನ ಮೆಟ್ಲನ್ನು ತಾನೇ ತಂದ್ಕೊಡುತ್ತೆ ಕರ್ಮಯೋಗ. ಹೇಗೆ ಅಂದ್ರೆ ಇದರ ಬೆಲ್ಟ್ ಇದೆಯಲ್ಲ, ಕರೆಂಟ್ ಹೇಳ್ಕೊಂಡು ಬೆಲ್ಟ್ ಮೇಲೆ ನಿಂತ್ಕೊಂಡ್ಬಿಟ್ರೆ ಬೆಲ್ಟ್ ತಾನೇ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಬೆಲ್ಟ್ ಮೇಲೆ ಇದು ಮಾಡ್ಬೇಕಾಗಿಲ್ಲ. ಆಕ್ಸಿಲೇಟರ್ ಮೇಲೆ ನಿಂತ್ಕೊಂಡ್ಬಿಟ್ರೆ ಅದು ಹಾಗೆ ಕರ್ಮಯೋಗ ಇದ್ದುಬಿಟ್ರೆ ಕರ್ಮಯೋಗವೇ ನಿಮ್ಮನ್ನು ಕ್ಯಾರಿ ಮಾಡುತ್ತೆ. ಧ್ಯಾನ ಯೋಗಕ್ಕೆ, ಭಕ್ತಿ ಎಲ್ಲಕ್ಕೂ ತಗೊಂಡೋಗಿ ಮುಕ್ತರನ್ನಾಗಿ ಮಾಡ್ತಾರೆ ಕರ್ಮಯೋಗ. ಅದು ಇದರಲ್ಲಿ ನಾನು ನೋಡಿದ್ದೆ. ನೇಪಾಳಕ್ಕೆ ಹೋಗ್ಬೇಕಾಗಿದ್ದೆ, ನಾನು ಡೆಲ್ಲಿಲಿ ಇದಕ್ಕೆ ಹೋದ್ವಿ ಒಂದು ಏರ್ಪೋರ್ಟ್ಗೆ. ಅಲ್ಲಿ ಇಂಟರ್ನ್ಯಾಷನಲ್ ಇದು ಬೇರೆ ಯಾವುದೋ ಏರ್ಪೋರ್ಟು, ನಮ್ಗೆ ಗೊತ್ತಿಲ್ಲ ಹೋಗಿದ್ವಿ. ಅಲ್ಲಿ ಹೋಗ್ರಿ ಅಂದ್ರು. ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟು ದೂರ ಆಗುತ್ತಾ, ಅದು ಕಾಸು ಹೋದೋ ನೋಡ್ದು ಅಲ್ಲಿ ಇದಿತ್ತು. ಆದ್ಮೇಲೆ ಅಂದ್ರೆ ಅದೊಂದು ಹೆಚ್ಚು ಒಂದು ಫರ್ಲಾಂಗ್ ದೂರ ಕರ್ಕೊಂಡು ಹೋಗುತ್ತೆ. ಒಂದು ಫರ್ಲಾಂಗ್ ದೂರ ಇದು ನೋಡ್ಕೊಂಡು ಹೀಗೆಲ್ಲ ಮಾಡಿದ್ದಾರೆ. ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಸಾಕು, ಹೋಗ್ತಾ ಇರುತ್ತೆ ಬೆಟ್ಟ ಮೇಲೆ. ನಾವು ನಡೆಯೋ ವೇಗದಲ್ಲೇ ಹೋಗುತ್ತೆ. ಯೋಗದಲ್ಲಿ ನಾವು ತೊಡಗಿಬಿಟ್ರೆ ಕರ್ಮಯೋಗವೇ ನಮ್ಮನ್ನು ಕ್ಯಾರಿ ಮಾಡುತ್ತೆ. ಮುಂದಿನ ಮೆಟ್ಲಿಗೆ, ಮುಂದಿನ ಸಂಸ್ಕಾರ, ಮುಂದಿನ ಯೋಗ್ಯತೆ ಎಲ್ಲ ತಂದುಕೊಟ್ಟು ಕೃತಾರ್ಥರನ್ನಾಗೋವರೆಗೂ ಬಿಡೋದಿಲ್ಲ ನಮ್ಮನ್ನ. ಅಷ್ಟು ಮಹತ್ತರವಾಗಿದೆ ಕರ್ಮಯೋಗ. ಅದನ್ನ ಅವಶ್ಯವಾಗಿ ಕರ್ಮಯೋಗ ಕೈಗೊಳ್ಳಬೇಕು. ಕರ್ಮಯೋಗ ಸರಿಯಾಗಿ ಕೂತ್ಕೊಂಡ ಅಂದ್ರೆ ಅವನಿಗೆ ಮುಂದಿನ ಮೆಟ್ಲು ಸುಗಮವಾಗಿ ಸಾಗುತ್ತೆ ಜೀವನ. ಇಲ್ಲಿ ನಿತ್ಯ ಸನ್ಯಾಸಿ ಅಂದ್ರೆ ವಿವಿಧಿಷ ಸನ್ಯಾಸಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಕರ್ಮಯೋಗಿಯೇ ನಿತ್ಯ ಸನ್ಯಾಸಿ ಅಂತಿದ್ದಾನೆ, ವಿವಿಧಿಷ ಸನ್ಯಾಸಿ ಅಲ್ಲ. ಇವನು ಗೃಹಸ್ಥ, ಬಿಳಿ ಬಟ್ಟೆ ಉಟ್ಟವನು, ಕಚ್ಚೆ ಪಚ್ಚೆ ಉಟ್ಕೊಂಡು ಪೂಜೆ ಪುನಸ್ಕಾರ, ಅತಿಥಿ ಅಭ್ಯಾಸ ಸೇವೆ, ಕುಟುಂಬ ಪೋಷಣೆ ಎಲ್ಲ ಮಾಡ್ತಿದ್ದಾನೆ. ಹಾಗೆ ನಿರ್ವಂಚನೆಯಿಂದ, ಕಪಟವಿಲ್ಲದೆ, ಸತ್ಯವಂತನಾಗಿ, ಭಗವದ್ಭಕ್ತನಾಗಿ, ಶ್ರದ್ಧಾವಂತನಾಗಿ, ಕರ್ಮದಲ್ಲಿ ಬಹಳ ಪ್ರೇಮದಿಂದ ತೊಡಗಿ, ಫಲಾಪೇಕ್ಷೆ ಇಲ್ಲ, ಮತ್ತೆ ಇದಿಲ್ಲ, ದ್ವಂದ್ವವಿಲ್ಲ, ರಾಗದ್ವೇಷವಿಲ್ಲ, ಚಿತ್ತಶುದ್ಧಿ ಪಡೆದವನಾದ್ರೆ ಪಡೆದಾಗಿದ್ದಾನೆ. ಪಡೆಯುವುದಕ್ಕೆ ಪಡ್ತಾ ಇದ್ದಾನೆ. ಅವನು ಪಡೆದಿದ್ರು ಸರಿ, ಪಡಿತಾ ಇದ್ರು ಸರಿ. ಅದು ಅಂತ ಯಾವುದು ಅಂತ ಅದು ಅವನಿಗೆ ಬಿಟ್ಟಿದ್ದು. ಆರಂಭವ, ಮಿಡ್ಲ,
ಎಂಡ ಅಂತ ಅವನು ಬಿಟ್ಟಿದ್ದು ಅಂತ. ಸನ್ಯಾಸ ಕರ್ಮಯೋಗಯೋ ಭಿನ್ನ ಪುರುಷಾನುಷ್ಠೇಯೋ ವಿರುದ್ಧಯೋ ಫಲೇಪಿ ವಿರೋಧೋ ಯುಕ್ತಃ ನತು ಉಭಯೋಃ ನಿಶ್ರೇಯಸಕರತ್ವಮೇವ ಇತಿ ಪ್ರಾಪ್ತೆ ಇದಮುಚ್ಯತೆ. ಸನ್ಯಾಸ ಅಂದ್ರೆ ವಿವಿಧಿಶಾ ಸನ್ಯಾಸ. ಅದನ್ನು ಮಾಡೋರು ವಿವೇಕಿಗಳು, ಅಂತರ್ಮುಖಿಗಳು, ಶಮದಮಾದಿ ಗುಣಸಂಪನ್ನರು, ಸಾಧನ ಚೇಷ್ಟೆ ಸಂಪನ್ನರು, ಅವರು ಸನ್ಯಾಸ. ಕರ್ಮಯೋಗ ಮಾಡುವವನು ಸ್ವಲ್ಪ ಲೋ ಲೆವೆಲ್, ಅವನು ಯಜ್ಞನು, ಗೃಹಸ್ಥನು. ಅವನ ಫಲ, ಅವನು ಮಾಡೋ ಕರ್ಮಯೋಗಕ್ಕೂ ಇವನ ವಿದಿಶಾ ಸನ್ಯಾಸಕ್ಕೂ ಫಲದಲ್ಲಿ ಒಂದು ಐಕ್ಯ ಇರೋಕ್ಕೆ ಸಾಧ್ಯ ಇಲ್ಲ. ಫಲವು ಬೇರೆ ಬೇರೆ ಆಗ್ಬೇಕು ಅಂತ ಸಹಜವಾಗಿ ಅನ್ಸತ್ತೆ, ತೋಚತ್ತೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಸನ್ಯಾಸ ಕರ್ಮಯೋಗ ಅಂತ ಏನು ಎರಡಿದೆ, ಅದು ಎರಡೊಂದು ಬೇರೆ ಬೇರೆ ಪುರುಷರು ಅನುಷ್ಠಾನ ಮಾಡುವಂಥದ್ದು, ಒಬ್ಬರೇ ಅನುಷ್ಠಾನ ಮಾಡೋದಲ್ಲ. ವಿದಿಶಾ ಸನ್ಯಾಸ ಮಾಡುವನೇ ಬೇರೆ, ಅಗ್ನಿಹೋತ್ರಾದಿ ಕರ್ಮ ಮಾಡುವನೇ ಬೇರೆ. ಈ ಬೇರೆ ಬೇರೆ ಪುರುಷರು ಅನುಷ್ಠಾನ ಮಾಡುವಂಥದ್ದಾಗಿರೋ ಮತ್ತೆ ವಿರುದ್ಧ ಅಂದ್ರೆ ವಿದಿಶಾ ಸನ್ಯಾಸಿ ಅಗ್ನಿಹೋತ್ರಾದಿ ಮಾಡಕ್ ಬರಲ್ಲ, ಅಗ್ನಿಹೋತ್ರಾದಿ ಮಾಡ್ತವನು ವಿದಿಶಾ ಸನ್ಯಾಸಿ ಆಗಕ್ಕಾಗಲ್ಲ. ವಿರುದ್ಧವಾಗಿರುವಾಗ ಸಾಧನ ಮಾರ್ಗವೂ ವಿರುದ್ಧವಾಗಬೇಕು, ಫಲವೂ ವಿರುದ್ಧವಾಗಿರ್ಬೇಕು ಅಂತ ಯಾರಿಗಾದ್ರೂ ಅನ್ಸುತ್ತೆ, ಹಾಗೆ ತೋಚತ್ತೆ. ಆ ರೀತಿ ತೀರ್ಮಾನ ಆಗುತ್ತೆ. ಆ ಒಂದೇ ಫಲ ಆಗೋಕ್ಕೆ ಸಾಧ್ಯ ಇಲ್ಲ. ಎರಡಕ್ಕೂ ನಿಶ್ರೇಯಸ, ಮೋಕ್ಷ ಅನ್ನೋದು ಒಂದೇ ಫಲ ಎರಡಕ್ಕೂ ಅಂತಂದ್ರೆ ಇದು ಹೊಂದಲ್ಲ ಅಂತ ಯಾರಿಗಾದ್ರೂ ಅನ್ಸುತ್ತೆ. ಹಾಗೆ ಅನ್ಸಿದ್ರೆ ಅದಕ್ಕೆ ಭಗವಂತ ಉತ್ಸಾಹ ಕೊಡ್ತಾನೆ. ಹಾಗೆ ಅನ್ಕೋಬೇಡಿ, ಫಲ ವಿರುದ್ಧವಲ್ಲ, ಮಾರ್ಗ ಬೇರೆ ಬೇರೆ ತರಹ ಕಂಡ್ರು ಕೂಡ ಎಂಡು ಒಂದೇ, ತುದಿ ಒಂದೇ ಎರಡಕ್ಕೂ ಅಂತ ಹೇಳ್ಬೇಕು ಅನ್ನೋಕ್ಕೋಸ್ಕರ ಈಗ ಮುಂದಿನ ಶ್ಲೋಕವನ್ನು ಇಳಿಸ್ತಾ ಇದ್ದಾನೆ ಪರಮಾತ್ಮ. ಎರಡಕ್ಕೂ ನಿಶೇಷಕರತ್ವ ಆಗೋಕೆ ಬರೋಲ್ಲ ಅಂತ ಪೂರ್ವಕ್ಕೆ ಬರಲಾಗಿ ಹೇಳ್ತಾ ಇದ್ದಾನೆ. ಸಾಂಖ್ಯಯೋಗೋ ಪೃಥಕ್ಪಾಲಾ ಪ್ರವದಂತಿನ ಪಂಡಿತಾ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಇದರಿಲ್ವಾ? ಇದರ ಶ್ಲೋಕ ಇದೆಯಾ? ಸಾಂಖ್ಯಯೋಗೋ ಪೃಥಕ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಂ ಅಪಿ ಆಸ್ಥಿತಃ ಸಮ್ಯಕ್ ಉಭಯೋಃ ವಿಂದತೆ ಫಲಂ. ವಿಂದತೆ ಧಾತುವೇನು? ವಿಧಲಾಭೆ, ವಿಧಲಾಭೆ, ವಿಧ ಜ್ಞಾನ. ಅಲ್ಲಿ ಮಾಡಿದ್ದು ಸನ್ಯಾಸ ಕರ್ಮಯೋಗ ಅಂತ. ಈ ಭಗವಂತ ಆ ಸನ್ಯಾಸಕ್ಕೊಂದು ವಿಶೇಷಣ ಕೊಟ್ಟು ಸಾಂಖ್ಯ ಯೋಗ ಮಾಡಿಬಿಟ್ಟ. ಸನ್ಯಾಸ ಯೋಗವು ಪೃಥಕ್ಬಾಲ ಪ್ರವದಂತಿನ ಪಂಡಿತ ಅಂತ ಶುರು ಮಾಡ್ಬೇಕಾಗಿತ್ತು. ನ್ಯಾಸ ಯೋಗವು ಪೃಥಕ್ಬಾಲ, ನ್ಯಾಸ ಯೋಗವು ಪೃಥಕ್ಬಾಲ ಪ್ರವದಂತಿನ ಆಗಲಿಲ್ಲ. ಸಾಂಖ್ಯ ಯೋಗವು ಅಂತ ಯಾಕಂದ್ರೆ ಸನ್ಯಾಸದಲ್ಲಿ ಬರೀ ಕರ್ಮವನ್ನು ಬಿಡೋದಿದೆಯಲ್ಲ ಅದು ಸನ್ಯಾಸ ಆಗ್ಬೋದು, ಆದ್ರೆ ವಿವೇಕಪೂರ್ವಕವಾಗಿ ಕರ್ಮ ಬಿಡೋದಿದೆಯಲ್ಲ ಅದು ಸಾಂಖ್ಯ. ಯಾವನು ಸಾಧನ ಚತುಷ್ಟಯ ಸಂಪನ್ನನಾಗಿ ಕರ್ಮವನ್ನು ಬಿಡುತ್ತಾನೋ ಅವನು ಸಾಂಖ್ಯನಾಗ್ತಾನೆ. ಲಂಡನಾಗಿ ಕರ್ಮ ಬಿಡ್ತಾನಲ್ಲ ಅವನು ಸನ್ಯಾಸ ಶಬ್ದ ಬಿಟ್ಟ ಅನ್ನೋ ಶಬ್ದ ಹೇಳ್ಬೋದು, ಸನ್ಯಾಸ ಅಲ್ಲ, ಕರ್ಮ ಬಿಟ್ಟವನು ಅಂತ ಅಷ್ಟೇ ಅರ್ಥ. ಅವನನ್ನು ಇಲ್ಲಿ ಹೇಳ್ತಾ ಇಲ್ಲ. ಲಂಡನಾಗಿ ಕರ್ಮ ಬಿಟ್ಟವನಿಗೆ ಏನು ಫಲ ಇಲ್ಲ. ನಾಯಂ ಲೋಕೋಷ್ಟಿನ ಪರಹ, ಈ ಲೋಕ ಇಲ್ಲ ಪರಲೋಕವೂ ಇಲ್ಲ. ಸಾಂಖ್ಯ ಅಂತ ಯಾವಾಗ ಹೆಸರು ಬರುತ್ತೆ ಅಂತಂದ್ರೆ ಸನ್ಯಾಸಕ್ಕೆ ವಿವೇಕ ಶಮದಮಾದಿ ಸಂಪನ್ನನಾಗಿ ಅಂತರ್ಮುಖನಾಗಿ ಶ್ರವಣ ಮನಧ್ಯಾಸಗಳಿಂದ ಕೂಡ್ಕೊಂಡದ್ದಾಗಿರೋ ಸನ್ಯಾಸ ಇದೆಯಾ? ವಿವೇಕಯುಕ್ತವಾದ ಸನ್ಯಾಸ ಸಾಂಖ್ಯವಾಗುತ್ತೆ. ವಿವೇಕ ರಹಿತವಾದ ಸನ್ಯಾಸವನ್ನು ಭಗವಂತ ಬೈತಾನೆ. ವಿವೇಕ ಇಲ್ದಿರೋ ಸನ್ಯಾಸವನ್ನು ಸನ್ಯಾಸ ಅಂತ ಹೇಳ್ಕೊಡಲ್ಲ ಅವರು. ಸನ್ಯಾಸವೇ ಅಲ್ಲ ಅಂತ ಅದು ಲಂಡ ಅಂತಾನೆ. ಚೆನ್ನಾಗಿ ಶಮದಮಾದಿ ಸಂಪನ್ನಾಗಿದ್ದು ಶ್ರವಣ ಮನಧ್ಯಾಸನದಿಂದ ಕೂಡ್ಕೊಂಡವನಾಗಿರ್ಬೇಕು, ಅದನ್ನ ಮಾಡ್ತಾ ಇರಬೇಕು. ಶ್ರವಣ ಮನಧ್ಯಾಸನಕ್ಕೆ ಯೋಗ್ಯನಾಗಿದ್ದಾನೆ, ಫಿಟ್ ಆಗಿದ್ದಾನೆ, ಸರ್ವದಾ ಅಂತರ್ಮುಖನಾಗಿ ಆತ್ಮಚಿಂತನೆ ಮಾಡ್ತಿದ್ದಾನೆ ಅಂದ್ರೆ ಅದು ವಿವೇಕಯುಕ್ತವಾದ ಸನ್ಯಾಸ. ಅದಕ್ಕೆ ಸಾಂಖ್ಯ ಅಂತ ಹೆಸರು. ಆ ಸಾಂಖ್ಯಕ್ಕೂ ಈ ಕರ್ಮಯೋಗಕ್ಕೂ ಹುಡುಗರು ತಿಳುವಳಿಕೆ ಇದ್ದವರು ಬೇರೆ ಬೇರೆ ಫಲ ಅಂತ ಹೇಳ್ತಾರೆ. ಆದ್ರೆ ಅರ್ಜುನ, ನನ್ನ ಅಭಿಪ್ರಾಯ ಕೇಳೋದಾದ್ರೆ ಏಕಮಪಿ ಅಂದ್ರೆ ಎರಡರಲ್ಲಿ ಯಾವ್ದು ಒಂದನ್ನಾದ್ರೂ ಸಮ್ಯಕ್ ಆಸ್ಥಿತ, ಚೆನ್ನಾಗಿ ಊರ್ಕೊಂಡಿದ್ರೆ ಅದರಲ್ಲೇ ಮುಳುಗಿದ್ದವನಾಗಿದೆ. ಕರ್ಮಯೋಗವನ್ನೇ ಬಹಳವಾಗಿ ಶ್ರದ್ಧೆಯಿಂದ, ಬಹಳ ಪ್ರೇಮದಿಂದ, ಏಕಾಗ್ರತೆಯಿಂದ 4 ಧರ್ಮ ಇದೆಯಲ್ಲ ಕರ್ಮಯೋಗಕ್ಕೆ,
ಈಶ್ವರ ಬುದ್ಧಿ, ಫಲಾಪೇಕ್ಷೆ ಇಲ್ಲದೆ ಸಮರ್ಥ ಬುದ್ಧಿ, ಒಂದು ಪ್ರಾಣ ಅಷ್ಟನ್ನು ಕೂಡ್ಕೊಂಡು ಕರ್ಮಯೋಗ ಮಾಡ್ತಿದ್ರೆ ಅದಕ್ಕೂ ಅದೇ ಫಲ ಆಗುತ್ತೆ. ಏಕಮಪ್ಯಾಸ್ತಿದ ಉಭಯೋ ಎರಡರ ಫಲವನ್ನು ಯಾವ್ದು ಒಂದರಿಂದ ಪಡ್ಕೊಂಡ್ಬಿಡ್ತಾನೆ ಅಂತ. ಉಭಯೋ ಫಲಂ ವಿಂದತೆ ಅಂದ್ರೆ ಉಭಯೋ ಕಯೋ ಸನ್ಯಾಸ ಕರ್ಮಯೋಗೋ ಹಯೋ ಯತ್ ಫಲಂ ತತ್ ಸಾಂಖ್ಯೇನಾಪಿ ಪ್ರಾಪ್ಯತೆ ಕರ್ಮಯೋಗೇನಾಪಿ ಪ್ರಾಪ್ಯತೆ. ಕರ್ಮಯೋಗದಲ್ಲಿ ಮೊದಲು ಈಶ್ವರಾರ್ಪಣ ಬುದ್ಧಿನ ಮಾಡಬೇಕು, ಎರಡನೇ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು, ಆಮೇಲೆ ದ್ವಂದ್ವ ಪ್ರಹಾಣ ಪೂರ್ವಕ ಮಾಡಬೇಕು. ದ್ವಂದ್ವ ಪ್ರಹಾಣ ಆಮೇಲೆ ಸಮತ್ವ ಬುದ್ಧಿಯಿಂದ ಕೊಡ್ಕೊಂಡು ಮಾಡ್ಬೇಕು. ದ್ವಂದ್ವ ಎಲ್ಲ ಕೇಳಿ ಸರ್. ದ್ವಂದ್ವ ಅಂದ್ರೆ ಶೀತ ಉಷ್ಣ ದ್ವಂದ್ವ ಅಂತಾರೆ ಹುಟ್ಟು ಸಾವು ಮರಣ ಹೆಣ್ಣು ಮರಣ ಅಂತ ಹೇಳ್ತಾರೆ. ಹುಟ್ಟು ಸಹ ಕಾಲ ಮನೆ ಏನು ವಿಶೇಷ ಹೇಳ್ತಾರೆ ಬಿಡಲ್ಲ. ಎರಡರ ಫಲವನ್ನೂ ಪಡ್ಕೊಳ್ತಾನೆ, ಎರಡರ ಫಲವನ್ನು ಪಡ್ಕೊಳ್ತಾನ, ಒಂದರ ಫಲ ಪಡ್ಕೊಳ್ತಾನ. ಎರಡಕ್ಕೂ ಒಂದೇ ಫಲ ಆದ್ಮೇಲೆ ಎರಡರ ಫಲ ಪಡ್ಕೊಳ್ತಾನೆ, ಒಂದರ ಫಲ ಪಡ್ಕೊಳ್ತಾನ. ಅಲ್ಲ, ಎರಡಕ್ಕೂ ಒಂದೇ ಫಲ ಆದ್ಮೇಲೆ ಎರಡರ ಫಲವನ್ನು ಪಡ್ಕೊಳ್ತಾನೆ ಅಂತ ಇದ್ದಾನೆ ಪರಮಾತ್ಮ. ಉಭಯೋ ಸಾಂಖ್ಯ ಯೋಗ ಅಂತ ಹೇಳಿದ್ಯಲ್ಲಪ್ಪ. ಸಾಂಖ್ಯ ಅಂದ್ರೆ ಯಾವುದು? ವಿವಿಧ ಸನ್ಯಾಸ. ವಿವಿಧ ಸನ್ಯಾಸ ಸಾಂಖ್ಯ ಅಂದ್ರು. ಯೋಗ ಅಂದ್ರೆ ಕರ್ಮಯೋಗ ಅಂದ್ರು. ಆ ಎರಡಕ್ಕೂ ಹುಡುಗರು ಬೇರೆ ಬೇರೆ ಫಲ ಅಂತಾರೆ ತಿಳುವಳಿಕೆ ಇದ್ದವರು. ಆದ್ರೆ ಯಾವುದೊಂದನ್ನಾದ್ರೂ ಚೆನ್ನಾಗಿ ಆಶ್ರಯಿಸಿಕೊಂಡಿದ್ರೆ, ಅವಲಂಬಿಸಿಕೊಂಡಿದ್ದರೆ ಆ ಎರಡಕ್ಕೂ ಏನ್ ಫಲವೋ ಆ ಫಲವನ್ನು ಒಂದರಿಂದಲೇ ಪಡ್ಕೊಳ್ತಾನೆ. ಎರಡಕ್ಕೂ ಒಂದೇ ಫಲ ಅಂತ ಅರ್ಥ. ಎರಡಕ್ಕೂ ಬೇರೆ ಬೇರೆ ಫಲ ಇಲ್ಲ. ಎರಡು ಮಾರ್ಗ ಎರಡೇ ಹೊರತು ಫಲ ಒಂದೇ. ಆತ್ಮಜ್ಞಾನವಾಗೋದು, ಚಿತ್ತಶುದ್ಧಿಯಾಗಿ ಆತ್ಮಜ್ಞಾನವಾಗೋದೇ ಫಲ. ಆತ್ಮಜ್ಞಾನ ಆಗೋದಕ್ಕೆ ಈ ಕೆಲವೊಂದು ಹಠ ಮಾಡ್ತಲ್ಲ, ಅನ್ಯಾಸಾಶ್ರಮನ್ನೇ ತಗೋಬೇಕು ಅಂತ. ಅದೇನಿಲ್ಲ, ಚಿತ್ತಶುದ್ಧಿಯಾಗಿ ವಿವೇಕ ಇದು ಜ್ಞಾನ ಆಗ್ಬಿಟ್ರೆ ಮೋಕ್ಷ ಆಗುತ್ತೆ. ಮೋಕ್ಷಕ್ಕೇನು ಕಾಯಿ ಬಟ್ಟೆನೇ ಹೊಡ್ಬೇಕು ಅಂತ ಹಠ ಇಲ್ಲ. ಆದ್ರೆ ಮಾಡ್ಕೊಂಡ್ರೆ ಪ್ರಾಬಬಿಲಿಟಿ ಜಾಸ್ತಿ ಅಷ್ಟೇ. ಈಗ ವಿವಿಧಿಶ ಸನ್ಯಾಸ ಅವ್ರು ಹೆಂಗ್ ಪಡ್ಕೋತಾರೆ ಗುರುಗಳೇ ಇದನ್ನ? ವಿವಿಧ ಸನ್ಯಾಸಿಗಳು ಹೀಗೆ ಅಲ್ಲ, ವಿವೇಕ ಹೆಂಗ್ ಪಡ್ಕೋತಾರೆ ಅಂತ ಬರೀ ಅದು ವಿವೇಕದಲ್ಲೇ ಇರ್ತಾರಮ್ಮ. ವಿವಿಧ ಸನ್ಯಾಸಿಯ ನಡವಳಿಕೆಯ ವಿವೇಕಯುಕ್ತನಾಗಿರೋದೇ ಅವನ ನಡವಳಿಕೆ. ಅದೇನ್ ಸುಮ್ನೆ ಬಂದ್ಬಿಡಲ್ಲ, ಏನಾದ್ರೂ ಪ್ರಾಕ್ಟೀಸ್ ಮಾಡ್ಲೇಬೇಕಲ್ಲ. ಮಾಡ್ತಾರೆ. ಆತ್ಮಾನಾತ್ಮ ವಿವೇಕ ಮಾಡ್ತಿರ್ತಾರೆ. ಸತ್ಯಾಸತ್ಯ ವಿವೇಕ, ನಿತ್ಯಾನಿತ್ಯ ವಿವೇಕ ಮಾಡ್ತಾ ಇರ್ತಾರೆ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸತ್ಯ, ಯಾವುದು ಅನೃತ, ಕಾರ್ಯವೆಲ್ಲ ಅನೃತ, ಕಾರಣ ಸತ್ಯ, ಪರಮ ಕಾರಣ ಯಾವುದು ವಿಚಾರ ಮಾಡ್ತಿರ್ತಾರೆ. ಹೌದು, ಆದ್ರೆ ಪರ್ಸನಾಲಿಟಿ ಚೇಂಜ್ ಆಗ್ಬೇಕಲ್ಲ ಗುರುಗಳೇ. ಆ ಮನುಷ್ಯ ಶಮದಮ ಎಲ್ಲ ಬರ್ಬೇಕಲ್ಲ, ಅದೆಲ್ಲ ಹೆಂಗೆ ಬರುತ್ತೆ ಅವ್ರಿಗೆ ಅಂತ. ವಿವಿಧ ಸನ್ಯಾಸಿ ಶಮದಮಾದಿಗಳೇ ಮಾಡೋದು. ವಿವಿಧ ಸನ್ಯಾಸ ಮಾಡೋನು ಶಮದಮಾದಿಯಿಂದ ಕೂತ್ಕೊಂಡವನೇ ವಿವಿಧ ಸನ್ಯಾಸ ಆಗೋದು. ಮುಂಚೆ ಕರ್ಮಯೋಗ ಮಾಡಿರ್ಬೇಕು. ಅದೇ ಕರ್ಮಯೋಗ ಮಾಡಿದ್ಮೇಲೆ ವಿವಿಧ ಸನ್ಯಾಸ ಆಗೋದು. ಕರ್ಮಯೋಗ ಮಾಡದಿದ್ದೆ ವಿವಿಧ ಸನ್ಯಾಸ ಬರೋಲ್ಲ. ಆರುಖೇ ಮುನಿಯೋರ್ ಯೋಗಂ ಕರ್ಮ ಕಾರಣ ಯೋಗಾರೂಢ ಸೀಮೆ ಶಮ. ವಿವಿಧ ಸನ್ಯಾಸಕ್ಕೆ ಯೋಗ್ಯತೆ ತಂದ್ಕೊಡಬೇಕು ಕರ್ಮಯೋಗ. ನಂಗ ಅನ್ನಿಸ್ತು ನೀವು ಜ್ಞಾನ ಮಾರ್ಗದಲ್ಲೇ ಹೋಗ್ಬಿಟ್ಟು ಕರ್ಮ ಬೇಡವೇ ಬೇಡ ಅವ್ರಿಗೆ ಅಂತ. ಜ್ಞಾನ ಮಾರ್ಗ ಹೋಗೋದಕ್ಕೂ ಕರ್ಮಯೋಗ ಮುಂಚೆ ಮಾಡಿದ್ರೆ ಕರ್ಮಯೋಗ ಹೋಗೋದು. ಈ ಮೆಟ್ಲಿಲ್ದೇನೆ ಟೋಲ್ ಗೇಟ್ ಇದು ಕರ್ಮಯೋಗ. ಕರ್ಮಯೋಗಕ್ಕೆ ಎಂಟರ್ ಆಗಿದೆ ಜ್ಞಾನ ಯಾವ್ದಕ್ಕೂ ಹೋಗಕ್ಕಾಗಲ್ಲ, ಭಕ್ತಿ ಮಾರ್ಗಕ್ಕೂ ಹೋಗಕ್ಕಾಗಲ್ಲ. ಜನ್ಮಾಂತರ ಮಾಡಿದೀರಾ ಅಂತ ಅರ್ಥ. ಬೈ ಬರ್ತಾಗೆ ನಿಮಗೆ ವಿವಿಧ ಸನ್ಯಾಸದ ಯೋಗ ಇದೆ ಅಂದ್ರೆ, ಅದರ ವಿವೇಕ ವೈರಾಗ್ಯ ಜಾಸ್ತಿ ಇದೆ ಅಂದ್ರೆ ಜನ್ಮಾಂತರ ತುಂಬಾ ಕರ್ಮಯೋಗ ಮಾಡಿದೀರಾ ಅಂತ ಊಹೆ ಮಾಡ್ಬೇಕು. ನಚಿಕೇತನಿಗೆ, ಶ್ವೇತಕೇತುವಿಗೆ ಬಾಲ್ಯದಲ್ಲೇ ಹೇಗೆ ಬಂತು ತತ್ವ ವಿಚಾರದ ಆಸಕ್ತಿ ಅಂದ್ರೆ ಜನ್ಮಾಂತರ ತುಂಬಾ ಪುಣ್ಯ ಮಾಡಿದ್ರು ಅಂತ ಅಷ್ಟೇ ಅರ್ಥ. ರಮಣ ಮಹರ್ಷಿಗಳು ಗೃಹಸ್ಥರೇ ಆಗ್ಲಿಲ್ಲ, ಅಗ್ನಿಹೋತ್ರಾದಿಗಳನ್ನೇ ಮಾಡ್ಲಿಲ್ಲ, ಅಷ್ಟೇ. ಅರುಣಾಚಲ ಭಾರಿ ಪೂಜೆ ಮಾಡ್ತಾ ಇದ್ದಂತೆ ಅವರು. ಅರುಣಾಚಲ ಅಂದ್ಕೊಳ್ಳೇನೆ ರೋಮಾಂಚ ಆಗ್ಬಿಡ್ತಂತೆ ಅವ್ರಿಗೆ. ಅವ್ರ ಮನೆಗೆ ಯಾರೋ ಬಂದಿದ್ರಂತೆ, ಬಂದಿದ್ದು ನೀವು ಎಲ್ಲಿನವರು, ಎಲ್ಲಿಂದ ಬಂದಿದ್ದೀರಾ ಏನು ಕೇಳಿದಂತೆ. ಈಗ ನಾನು ಅರುಣಾಚಲದಿಂದ ಬಂದೆ. ಅರುಣಾಚಲ ಅಂದ್ಕೊಳ್ಳಿ ಅವನಿಗೆ ಒಂದು ನಿಮಿತ್ತ ಅರುಣಾಚಲ ಅದು ಸುಪ್ತವಾಗಿತ್ತು. ಯಾರೋ ಜ್ಞಾಪಕ ಮಾಡ್ಕೊಳ್ಳೇನೆ ಜನ್ಮಾಂತರದ ಅಷ್ಟು ಎದ್ಕೊಂಡ್ಬಿಡ್ತಂತೆ. ಇದು ಹೋಗ್ಲೇಬೇಕು ಇವಾಗ ಅರುಣಾಚಲಕ್ಕೆ ಅಂತ ಹೊರಟೇ ಬಿಟ್ರು. ಪರೀಕ್ಷೆಗೆ ದುಡ್ಡು ಕೊಟ್ಟಿದ್ದನ್ನು ಅಣ್ಣ 2 ರೂಪಾಯಿನ 1 ರೂಪಾಯಿನೋ 1 ರೂಪಾಯಿನೋ ರೈಲಿಗೆ ತಗೊಂಡು ತಿನ್ಕೊಂಡು 4 ದಾನ ಮಾಡಿದಂತೆ. ಅದರಲ್ಲಿ ಯಾರು ತಿನ್ನೋಕ್ಕಿಲ್ಲ ಅಂತ ಕೇಳಿದ್ದಕ್ಕೆ 4 8 ಅದನ್ನು ಕೊಟ್ಟರಂತೆ. ಇವ್ರಿಗೆ ತಿನ್ನಕ್ಕಿರ್ಲಿಲ್ಲ, ಕೊಟ್ಬಿಟ್ರಂತೆ.
ನೋಡೋಣ ಮುಂದೆ ಮಧ್ಯಾಹ್ನ ಏನಾಗುತ್ತೋ ಅಂತ. ಅಷ್ಟ್ರ ಮಟ್ಟಿಗೆ ಸಂತರ ಕಥೆ ಎಲ್ಲ ಹಾಗೆ ಇರುತ್ತೆ. ಅದಕ್ಕೆ ಸಂತರ ಕಥೆ ಓದ್ಬೇಕು ಅಂತ ಹೇಳೋದು. ಸಂತರ ಕಥೆ ಓದಿದ್ರೆ ನಮಗೆ ಒಂದು ಇನ್ಸ್ಪೈರ್ ಆಗತ್ತೆ, ಒಳಗೆ ಒಂದು ಪ್ರಚೋದನೆ ಆಗತ್ತೆ. ಆ ಪ್ರಚೋದನೆಗೋಸ್ಕರ ಸಂತರ ಕಥೆ ಓದ್ಬೇಕು, ಮಹಾತ್ಮರ ಕಥೆ ಓದ್ಬೇಕು. ಸಾಂಖ್ಯಯೋಗವು ಪೃಥಕ್ ವಿರುದ್ಧ ಭಿನ್ನ ಫಲವು ಬಾಲಾ ಪ್ರವದಂತಿ ನ ಪಂಡಿತಾ. ಸಾಂಖ್ಯಯೋಗವು ಸಾಂಖ್ಯಶ್ಚ ಯೋಗಶ್ಚ ಸಾಂಖ್ಯಯೋಗವು ಸಾಂಖ್ಯ ಯೋಗ ಅಂತ ಅಂದ್ರು. ಇದುವರೆಗೂ ಸನ್ಯಾಸ ಕರ್ಮಯೋಗ ಅಂತ ಹೇಳ್ಕೊಂಡ್ ಬಂದವರು ಸಡನ್ ಈ 4ನೇ ಶ್ಲೋಕದಲ್ಲಿ ಸಾಂಖ್ಯ ಶಬ್ದ ಹಾಕ್ಬಿಟ್ರು. ನೀವು ಚರ್ಚೆ ಮಾಡ್ತಾರೆ ಭಾಷೆಕಾರರು, ಯಾಕೆ ಹೀಗೆ ಮಾಡ್ದ ಪರಮಾತ್ಮ ಅಂತ. ಅದಕ್ಕೆ ಈ ಮೊಸರು ಜ್ವರ ತರಿಸೋದಾದ್ರು ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಸೇರಿಸಿದ್ರೆ ಅದರ ಗುಣ ಬೇರೆ ಆಗತ್ತಲ್ಲ. ಹಾಗೆ ಕೆಲವು ಮಂತ್ರಶಕ್ತಿಯಿಂದ ವಿಷವೂ ಕೂಡ ಪುಷ್ಟಿ ಕೊಡುತ್ತಲ್ಲ. ಅದೇ ರೀತಿ ಸನ್ಯಾಸಕ್ಕೆ ಈ ವಿವೇಕ, ಸಾಂಖ್ಯಾದ ವಿವೇಕ, ತತ್ವ ವಿಚಾರ ಅದು ಸೇರಿಸಿದ್ರೆ ಆಗ ಸನ್ಯಾಸಕ್ಕೆ ಮೆರುಗು ಬರುತ್ತೆ. ಬರೀ ಕರ್ಮ ಬಿಟ್ಟೆ ಅನ್ನೋ ಸನ್ಯಾಸಕ್ಕೆ ಮೆರುಗಿಲ್ಲ. ವಿವೇಕಯುಕ್ತವಾದ ಕರ್ಮತ್ಯಾಗಕ್ಕೆ ಮೆರುಗು. ಮೆರುಗು ಅಂದ್ರೆ ಒಂದು ಗೆಟಪ್, ಒಂದು ಇದು ಬರುತ್ತೆ. ಬರೀ ಬಂಗಾರದ ಸರಕ್ಕಿಂತ ಮಧ್ಯ ಒಂದು ವಜ್ರದ ಹಾವಳ, ವಜ್ರದ ಮಣಿ, ಆಮೇಲೆ ಹಾವಳದ್ದು ಪುಷ್ಯರಾಗ ಪಚ್ಚೆ ಇದೆಲ್ಲ ಹಾಕೊಂಡಿದ್ದೆ ಇನ್ನೂ ಆ ಸರ ಗೆಟಪ್ ಬರುತ್ತಲ್ಲ. ಆ ರೀತಿ ಈ ಸನ್ಯಾಸಕ್ಕೆ ಗೆಟಪ್ ಬರಬೇಕಾದ್ರೆ ಸಾಂಖ್ಯ ಸೇರ್ಬೇಕು. ಅವಾಗ ಅದು ತುಂಬಾ ಗೆಟಪ್ ಆಗತ್ತೆ, ಭಾರಿ ಒಳ್ಳೆ ಪಳ 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 ಹೊಳೆಯುತ್ತೆ ಸನ್ಯಾಸ. ಇದು ಶುಷ್ಕ ಆಗ್ಬಿಡುತ್ತೆ, ನೀರಸ ಆಗ್ಬಿಡುತ್ತೆ, ಬರೀ ಬಿಟ್ಟೆ ಅನ್ನೋದು ದಂಡ. ಹಾಗೆ ಸಾಂಖ್ಯ ಮತ್ತು ಯೋಗ ಎರಡನ್ನು ವಿರುದ್ಧವಾದ ಅಂದ್ರೆ ಒಂದಕ್ಕೊಂದಕ್ಕೆ ಬೇರೆ ಹೊಂದದೇ ಇರುವ ಬೇರೆ ಬೇರೆಯದಾಗಿರುವ ಫಲವುಳ್ಳದ್ದು ಎಂಬುದಾಗಿ ಬಾಲರು ಅಂದ್ರೆ ಅವಿವೇಕಿಗಳು ಹೇಳ್ತಾರೆ ಹೊರತು ಪಂಡಿತರು ಹೇಳಲ್ಲ. ಫಲವು ಹೇಗ ರೂಪ, ಫಲವು ವಿರುದ್ಧ ಫಲವೂ ಇದೆಯಲ್ಲ, ಫಲವೂ ಆಗತ್ತಾ? ಯಾವ ಶಬ್ದ ಅದು? ಫಲೇಶ ಶಬ್ದ ಪ್ರಥಮಕ್ಕೆ ಫಲಂ ಅಣ್ಯ ಫಲೇ ಯಯೋಹೋ ತೌ ವಿರುದ್ಧ ಫಲೋ ಯಯೋಹೋ ಸಾಂಖ್ಯ ಯೋಗಯೋ. ಯೋಗ ಶಬ್ದ ಪುಲ್ಲಿಂಗ, ಸಾಂಖ್ಯದಿಂದ ಸಾಂಖ್ಯ ಯೋಗ, ಅದಕ್ಕೆ ವಿಶೇಷ ಮಾಡ್ತಿದ್ದಾರೆ. ವಿರುದ್ಧಂ ವಿರುದ್ಧೇ ವಿರುದ್ಧಾನಿ ಫಲಂ ಫಲೆ ಬರೆ ವಿರುದ್ಧೇ ಫಲೇ ಯಯೋಹೋ ಯಯೋಹೋ ಕಯೋಹೋ ತೌ ಸಾಂಖ್ಯಯೋಗವು ವಿರುದ್ಧ ಫಲವು. ಆಯ್ತಾ? ಅದರಲ್ಲಿ ಲಿಂಗ ಚೇಂಜ್ ಆಗ್ಬಿಡುತ್ತೆ. ವಿರುದ್ಧೇ ಫಲೇ, ವಿರುದ್ಧೇ ಫಲೇ ಯಾವ ಇದೋ ಅಂತಸ್ಲಿಂಗ ದ್ವಿವಚನ ಅದು. ವಿರುದ್ಧಂ ವಿರುದ್ಧೇ ವಿರುದ್ಧಾನಿ ಫಲಂ ಫಲೆ ವಿರುದ್ಧೇ ಫಲೇ ಯಯೋಹೋ ಸಾಂಖ್ಯ ಯೋಗಯೋಹೋ ತೌ ಸಾಂಖ್ಯಯೋಗವು ವಿರುದ್ಧ ಫಲವು. ಅವನು ಹುಡುಗರು ಅಂದ್ರೆ ನತು ಸ್ತನಂಧಯ. ಸ್ತನಂಧಯ ಅಂದೇನೋ ಸ್ತನಂ ಧಯಂತಿ ಸ್ತನಂಧಯ. ಎದೆ ಹಾಲು ಕುಡಿಯೋರು ಅಲ್ಲ ಬಾಲರು ಅಂದ್ರೆ, ವಿವೇಕಹೀನ ಅಂತ, ವಿವೇಕ ಶೂನ್ಯರು ಅಂತ. ವಿವೇಕ ಶೂನ್ಯರಾದವ್ರನ್ನ ಬಾಲ ಅಂತ ಇದ್ದಾರೆ ಹೊರತು ಎದೆ ಹಾಲು ಕುಡಿಯೋರನ್ನ ಬಾಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ವಿವೇಕರಹಿತರಾಗಿರ್ತಕ್ಕಂಥ ಹುಡುಗರು ಅವರು ಇವರು ವಿರುದ್ಧ ಫಲ ಬೇರೆ ಬೇರೆ ಫಲ ಅಂತ ಹೇಳ್ತಾರೆ. ಪಂಡಿತರು ಹೇಳಲ್ಲ. ಪಂಡಿತರು ಅಂದ್ರೆ ಯಾರೋ ತಿಳಿದವರು, ಜ್ಞಾನಿಗಳು, ಅವ್ರು ಹೇಳಲ್ಲ. ಪಂಡಿತಾಸ್ತು ಜ್ಞಾನಿನಃ ಏಕಂ ಫಲಂ ಅವಿರುದ್ಧಮಿಚ್ಛಂತಿ. ಪಂಡಿತರಾದರೋ ಅಂದ್ರೆ ಯಾರವರೋ ಜ್ಞಾನಿನಃ ಅಂದ್ರು. ಜ್ಞಾನಿ ಅಂದೇನು? ತತ್ವ ಅಂತ ತಿಳಿದವನು ಅಂತ. ಜ್ಞಾನಂ ಅಸ್ಯ ಅಸ್ತಿ ಜ್ಞಾನಿ. ಜ್ಞಾನಿನಃ ಪ್ರಥಮ ಭೋಜನ. ಜ್ಞಾನಿಗಳು ಅಂದ್ರೆ ಪರಮಾರ್ಥ ದರ್ಶಿಗಳು, ಪರಮಾರ್ಥವನ್ನು ಕಂಡುಕೊಂಡವರು. ಎರಡಕ್ಕೂ ಒಂದೇ ಫಲ, ಒಂದಕ್ಕೊಂದಕ್ಕೆ ವಿರುದ್ಧವಲ್ಲದ್ದು, ಅವಿರುದ್ಧ ಫಲ, ವಿರುದ್ಧವಲ್ಲದೇ ಇರತಕ್ಕಂಥಾದ ಫಲ ಎಂಬುದಾಗಿ ಅವರು ಇಷ್ಟಪಡುತ್ತಾರೆ. ಬೇರೆ ಬೇರೆ ಫಲ ಅಲ್ಲ ಕಣ್ರೋ, ಎರಡಕ್ಕೂ ಒಂದೇ ಫಲ. ಕಾರಲ್ಲಿ ಹೋದ್ರು, ರೈಲಲ್ಲಿ ಹೋದ್ರು ಶಿವಮೊಗ್ಗ ಒಂದೇ ಫಲ. ಕಾರು ದಿನೋಮಾದಲ್ಲೇ ಹೋಗ್ರಿ, ಅವರು ಇಂಟರ್ಸಿಟಿಲೇ ಬರಲಿ, ಆದ್ರೆ 5 ಗಂಟೆ 5:30 ಗಂಟೆಗೆ 5 ಗಂಟೆ 5:30 ಗಂಟೆ ಇಬ್ರು ಶಿವಮೊಗ್ಗ 5 ಗಂಟೆಗೆ ಹೋಗ್ತಾರೆ. ಒಬ್ರು ಕಾರಲ್ಲಿ ಹೋದ್ರು, ಒಬ್ರು ಇಂಟರ್ಸಿಟಿ ಟ್ರೈನ್. ಹಾಗೆ ಮಾರ್ಗ ಎರಡೇ ಹೊರತು ಡೆಸ್ಟಿನೇಷನ್ ಎರಡಲ್ಲ. ಡೆಸ್ಟಿನೇಷನ್ ಗುರಿ ಒಂದೇ. ಯಾವ್ದ್ರಲ್ಲಿ ಹೋಗ್ತೀವಿ ಅಂತ ಲಕ್ಷ್ಯ ಮಾಡ್ತೀವಿ, ಯಾವ್ದ್ರಲ್ಲಿ ಹೋಗ್ತೀವಿ, ಫ್ಲೈಟ್ ಅಲ್ಲಿ ಬೇಗ ಹೋಗ್ಬೋದು,
ಇದು ಒಂದ್ ರೀತಿ ಇವಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಟೇಕ್ 1 ಬೈ 1 ಟೇಕ್ 2 ಅಂತ. ಅಂದ್ರೆ 1 ಕೊಂಡ್ಕೊಳ್ಳಿ 2 ಬಿಟ್ಟಿ ಕೊಡ್ತೀವಿ ಅಂತ. ಹಂಗಾಯ್ತಲ್ವಾ ಪರಮಾತ್ಮ ಹೇಳಿದ್ದು? ಹೌದು, ನಿಜ. ನೀ ಯಾವ್ದನ್ನ ತಗೊಂಡ್ರು 2 ಸಿಗತ್ತೆ ಅಂತ ಇದ್ದಾನೆ. ಅಲ್ಲ, ಸಾಂಖ್ಯಕ್ ಬರ್ಬೇಕಾದ್ರೆ ಕರ್ಮಯೋಗ ಮಾಡೇ ಇರ್ಬೇಕು ಅಂತೀರಾ. ಕರ್ಮಯೋಗ ಮಾಡಿದ್ಮೇಲೆ ನೇರವಾಗಿ ಏನು ಮುಕ್ತಿ ಸಿಗಲ್ಲ, ಸಾಂಖ್ಯಕ್ ಬರ್ಲೇಬೇಕು. ಆದ್ರೆ ಇಲ್ಲಿ ಏನು ಅಂದ್ರೆ ಅದ್ ತಂದು ಕೊಟ್ಬಿಡತ್ತೆ. ಕರ್ಮಯೋಗವೇ ಸಾಂಖ್ಯತ್ವವನ್ನು ತಂದು ಕೊಟ್ಬಿಡತ್ತೆ. ಅದೇ ಬೈ 1 ಟೇಕ್ 2 ತರನೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಹೌದೌದು, ಆಟೋಮೆಟಿಕ್ ಆಗಿ ಕರ್ಮಯೋಗ ಸಾಂಖ್ಯಯೋಗ ತಂದು ಕೊಟ್ಬಿಟ್ಟು, ಸಾಂಖ್ಯಯೋಗ ತಂದ್ಕೊಳತ್ತೆ ಕಾವಿ ಬಟ್ಟೆ ಉಡ್ಬೇಕು ಅಂತ ಅರ್ಥ ಅಲ್ಲ. ವಿವೇಕ ವೈರಾಗ್ಯ ತಂದ್ಕೊಟ್ಟು ಜ್ಞಾನ ತಂದ್ಕೊಟ್ಬಿಡತ್ತೆ ಅಷ್ಟೇ. ಸನ್ಯಾಸಾಶ್ರಮ ಅಂತ ಒಂದು ಪ್ರೊಸೀಜರ್ ಇದೆಯಲ್ಲ, ಪ್ರಜಾ ಹೋಮ ಮಾಡೋದು, ಹೊಳೆ ಹೋಗ್ಬಿಟ್ಟು ಪ್ರೈಶೋಚ್ಚಾರಣೆ, ಅದೆಲ್ಲ ಲೋಕದ ಇದು ಅಷ್ಟೇ ಹೊರತು ಭಾಷ್ಯಕಾರರಾಗಲಿ ಗೀತಾಚಾರ್ಯನಾಗಲಿ ಅದನ್ನು ಇಲ್ಲಿ ಹೇಳ್ತಾ ಇಲ್ಲ. ಆಂತರಿಕ ಗುಣವೇ ನೀವು ಹೇಳ್ದಂಗೆ 1 ತಗೊಂಡ್ರು 2 ಸಿಕ್ಕದಂಗೆ ಆಯ್ತು ಅವರಿಗೆ. ಕಥಂ ಹೇಗೆ ಅಂದ್ರೆ ಏಕಮಪಿ ಸಾಂಖ್ಯಯೋಗಯೋ ಸಮ್ಯಕ್ ಆಸ್ಥಿತಃ ಸಮ್ಯಕ್ ಅನುಷ್ಠಿತವಾನ್ ಇತ್ಯರ್ಥಃ. ಸಾಂಖ್ಯಯೋಗಯೋ ಯಾವ ಭಕ್ತೆ? ಸಪ್ತಮಿ ದ್ವಿವಚನ. ಯಾವ ವರ್ಷದಲ್ಲಿ? ಸಾಂಖ್ಯಯೋಗದಲ್ಲ, ಯೋಗಗಳು 2ರಲ್ಲಿ ಯಾವ ವರ್ಷದಲ್ಲೋ ಸತಿ ಸಪ್ತಮಿ ನಿರ್ಧಾರಣ. ಸಪ್ತಮಿ ಅಲ್ಲ, ನಿರ್ಧಾರಣೆ. 2ರಲ್ಲಿ 1 ನಿರ್ಧಾರಣೆ ಮಾಡೋದಕ್ಕೆ ನಿರ್ಧಾರಣೆ. 2ರಲ್ಲಿ 1 ನಿರ್ಣಯ ಮಾಡಿ. ಸಾಂಖ್ಯ ಯೋಗ ಅಂತ 2 ಇದೆಯಲ್ಲ, ಈ 2ರಲ್ಲಿ ಯಾವುದೊಂದನ್ನು ನೀವು ನಿರ್ಣಯ ಮಾಡ್ಕೊಂಡ್ರು, ಇಟ್ಕೊಂಡ್ರು, ಒಪ್ಕೊಂಡ್ರು, ತಗೊಂಡ್ರು ಕೂಡ ಸಮ್ಯಕ್ ಚೆನ್ನಾಗಿರ್ಬೇಕು. ಯಾವ್ದನ್ನಾದ್ರೂ ವಂಚನೆ ಇರಬಾರ್ದು. ವಂಚನೆ ಇಲ್ಲದೆ, ಕಪಟವಿಲ್ಲದೆ, ಮೋಸವಿಲ್ಲದೇನೆ ಮನಃಪೂರ್ವಕವಾಗಿ ಒಪ್ಕೊಂಡು ಅದರಲ್ಲಿಯೇ ನೆಲೆ ನಿಂತವರಾದರೆ ಸಮ್ಯಕ್ ಅನುಷ್ಠಿತವಾದ, ಚೆನ್ನಾಗಿ ಅನುಷ್ಠಾನ ಮಾಡ್ದ ಭಕ್ತಿ ಶ್ರದ್ಧೆಯಿಂದ ಕರ್ಮಯೋಗವನ್ನ ಪ್ರತಿಯೊಂದು ನಮ್ಮ ಹೊಸಲಿಲೆ ಲಕ್ಷ್ಮೀರಮಣಾವಧಾನಿಗಳು ಅಂತ ಒಬ್ರು ಇದ್ರು. ಅವ್ರು ಪುಣ್ಯಾತ್ಮರು ಚೆನ್ನಕೇಶ್ವರ ಸ್ವಾಮಿ ಪೂಜೆ ಮಾಡ್ತಿದ್ರು. ಅವರು ಮಾತಾಡ್ಸ್ಕೊಂಡು ಪೂಜೆ ಮಾಡ್ತಿದ್ರಮ್ಮ. ಅವರು ಕೇಶವ ಹತ್ರ, ಕೇಶವ ನಿನಗೆ ಪಾದ್ಯ ಕೊಡ್ತಾ ಇದ್ದೀನಿ ಕಣೋ, ತಗೊಳ್ಳೋ ಪರಮಾತ್ಮ, ತಗೊಳ್ಳೋ ಪಾದ್ಯ ತಗೊಳ್ಳೋ, ಯಾಕೆ ಲೇಟ್ ಮಾಡ್ತೀಯೋ, ಬಾರೋ ತಗೊಳ್ಳೋ ಅಂತ. ಒಂದು ಪಾದ್ಯಕ್ಕೆ 5 ನಿಮಿಷ ಆಮೇಲೆ ಅರ್ಘ್ಯ ಕೊಡೋದಕ್ಕೆ. ನಿಮ್ಗೆ ಒಳ್ಳೆ ಆಸನ ಕೊಡ್ತಾ ಇದ್ದೀನಿ ಕಣೋ, ಒಳ್ಳೆ ಆಸನ ಕಣೋ, ನನ್ನ ಪಂಚ ಹಾಸ್ನನಾ, ನನ್ನ ಪಂಚನೇ ಹಾಸ್ತೀನಿ ಕಣೋ, ಪಂಚ ಮೇಲೆ ಕೂತ್ಕೋತೀಯನಾ, ನಾನು ಪಂಚ ಹಾಸ್ತೀನಿ, ತಗೋ ಇದ ಮೇಲೆ ಕೂತ್ಕೊಳ್ಳೋ ಅಂತ ಮಾತಾಡ್ಸ್ಕೊಂಡು ಪೂಜೆ ಮಾಡೋರು ಅವರು. ಪ್ರತಿಯೊಂದು ಷೋಡಶೋಪಚಾರವನ್ನು ಕೂಡ ಹಂಗೆ ಮಾಡ್ತಿದ್ರು ಅವರು. ಅಷ್ಟು ಭಕ್ತಿ ಅವರಿಗೆ. ಅವರು ಗೃಹಸ್ಥರವರು. ಅವ್ರಿಗೆ ಭಾಳ ಅವರು ದೇವಸ್ಥಾನಕ್ಕೆ ಹೋದೆ ಸುಮಾರು 7:30 8ಕ್ಕೆ ಹೋದೆ, 11:30 12:30 ಬರೋರಂತೆ. ಬರೀ ಒಂದು ಕಲ್ಪೋಕ್ತ ಏಕಾಶಿ ಅರ್ಧ ಇರ್ತಿರ್ಲಿಲ್ಲ, ಇದು ಮಾಡ್ತಿರ್ಲಿಲ್ಲ. ಕಲ್ಪೋಕ್ತ ಪೂಜೆನೇ ನಿಧಾನ ಮಾಡೋರು. ಆ ಪೂಜೆ ಆದ್ಮೇಲೂ ಸುಮ್ಮನೆ ಅಲ್ಲಿ ಕೂರೋದಂತೆ. ಗರ್ಭಗುಡಿಯಲ್ಲಿ ಆ ಕೇಶವ ನೋಡ್ಕೊಂಡೇ ಕೂತ್ಕೊಳ್ಳೋದಂತೆ. ಅವ್ರಿಗೆ ಆ ಕಲ್ಲು ಅಂತಲೇ ಕಾಣ್ತಿರ್ಲಿಲ್ವಂತೆ. ಅಕ್ಷ ಕೇಶವ ಕೂತಿದ್ದಾನೆ, ಸ್ವಾಮಿ ಕೂತಿದ್ದಾನೆ, ನಾರಾಯಣನ ಆರಾಧ್ಯ ದೇವ ಕೂತಿದ್ದಾನೆ ಅಂತ ಅವ್ರಿಗೆ ಬಹಳ ಪ್ರೇಮ. ತುಂಬಾ ಕೇಶವ ತುಂಬಾ ಇಷ್ಟ. ಏನೇ ಇವಾಗ ಹೇಗೆ ರಾಮ ಅಂತ ಒಂದು ಹೊಡೆದಾಗ ಅವನಿಗೆ ಇವಾಗ ಕೇಶವ ಅಂತ ನೋಡೋದು. ಏನೇ ಇದಾದ್ರೂ ಕೂಡ ಕೇಶವ ಅಂತ ನೋಡೋದು. ಜ್ಞಾಪ ಮಾಡೋದು. ಅಷ್ಟು ಭಕ್ತರು. ಒರೇ ಕಾಲದಲ್ಲಿ ಅವರಿಗೆ ಸಾಯೋ ಕಾಲದಲ್ಲೇ ಅವರಿಗೆ ಒಂದು ಅರ್ಧ ಗಂಟೆ ಮುಂಚೆ ಕೇಶವ ಕಾಣಿಸ್ಕೊಂಡಂತೆ. ಬಾ ನನ್ನ ಜೊತೆಗೆ ನೀನ್ ಕರ್ಕೊಂಡು ಹೋಗ್ತಾ ಬಂದಿದ್ದೀನಿ ಅಂತೆ. ಅವ್ರ ಹೆಂಡತಿ ಆ ಬಚ್ಚ ಮನೆಯಲ್ಲಿ ನೀರು ತೋಡ್ತಿದ್ದಂತೆ. ಕೂಗಿದ್ದಂತೆ. ಯಾಕೆ ಕೂಗ್ತಿದ್ದಾರೆ ಅಂತ ಓಡ್ ಬಂದಂತೆ. ಬೇಗ ಆ ಚೌಕಿ ಒಳಗೆ ಸಾರಿಸ್ಬಿಟ್ಟು ದರ್ಬೆ ಹಾಕು, ರಂಗೋಲಿ ದರ್ಬೆ ಹಾಕು, ಕೇಶವ ಕರೆಯ ಬಂದಿದ್ದಾನೆ, ನಾನು ಹೋಗ್ಬಿಡ್ತೀನಿ ಅಂತ. ಏನ್ ಮಾತಾಡ್ತಿದ್ದೀರಾ ಹುಚ್ಚುಚ್ಚಾಗಿ, ಸುಮ್ಮನೆ ಮಾಡಮ್ಮ ನೀನು ಅಂತನಂತೆ. ಅವು ಇಷ್ಟೊಂದು ಹೇಳ್ತಿದ್ದಾರೆ. ಅವರು ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ದರ್ಬೆ ಹಾಕಿದಂತೆ. ಹೌದಾ ಅಂದ್ರೆ ನಡೆಯಕ್ಕಾಗ್ಲಿಲ್ವಂತೆ. ಅವಾಗ ತಳ್ಕೊತ ಹೋಗಿ ಮಲ್ಕೊಂಡ್ರಂತೆ. ಕೇಶವ ಹರಿಹರಿ ಫಲ ಅಟ್ಲೂರಿಗೂ ಹಿಡ್ಕೊಂಡಿದ್ರು. ಪುಣ್ಯಾತ್ಮರು ಅಂದ್ರೆ ಹೋಗಿ ಮಲ್ಕೊಂಡ್ರಂತೆ. ಅದ್ರ ಮೇಲೆ ಹರಿಹರಿ ಅಂತ ಹೇಳ್ಕೊಂಡು ಪ್ರಾಣ ಬಿಟ್ರಂತೆ ಅವರು. ಎಂಥ ಮಹಾತ್ಮರು ಅಂದ್ರೆ ಭಾರಿ ಇವತ್ತಿಗೂ ಹೇಳ್ತಾರೆ ಕಥೆನವರು. ಇದು ನಮ್ಮ ತಂದೆಯವರ ಕಾಲದಲ್ಲಿ ಅವರು ಕ್ಷೀರಮಣಾವಧಾನಿಗಳು ಅಂತ. ಅವರಿಗೆ ಒಂದು ಮಗು ಇತ್ತು. ಆ ಮಗು ಒಂದ್ಸಲ ಅವರು ಚಿಕ್ಕಳು 3 ವರ್ಷ ಇದ್ದಾಗ ನಾನು ಹತ್ತೀನಪ್ಪ, ನಾನು ಹತ್ತೀನಿ ಹಠ ಮಾಡ್ತಾರೆ. ತೇರನ್ನ ಬೇಡ ಕಣೋ ಅಂದ್ರೆ ಹತ್ತಿ ಅದೇ ಬಿದ್ದು ಬಿಡ್ತದ ಮರದಿಂದ. ಬಿದ್ದ ಇದಾಗ್ಲಿಲ್ಲ, ಸಾಯ್ಲಿಲ್ಲ, ಇದಾಗ್ಲಿಲ್ಲ, ಪೆಟ್ಟಾಯ್ತು ಅಷ್ಟೇ ಹೊರತು ಕೇಶವಂತ ನನ್ನ ಮಗನ್ ತಗೋತೀಯ ನೀನು,
ನನ್ನ ಮಗ ತಗೋ, ಇದ್ದೇ ಅದು ನಂದಲ್ಲ, ತಗೋ. ನಾನೇನ್ ನನ್ನ ಮಗನ್ ತಗೊಂಡ್ರೆ ನಾನೇನ್ ನಿನ್ ಪೂಜೆ ಮಾಡೋದು ಬಿಡೋಲ್ಲ, ನಿನ್ನ ಆರಾಧನೆ ಬಿಡಲ್ಲ. ಮಗ ಬಿದ್ದ ಅಂತ ನಾನ್ ನೋಡಕ್ ಹೋಗಲ್ಲ, ನಾನ್ ನಿನ್ನ ತಾನೇ ಕೂತ್ಕೊಳ್ಳೋದು. ಏನು ಅನ್ಕೊಂಡಿದ್ಯಾ? ನಮ್ಮ ಮಗನಾನು ತಗೋ, ಹೆಂಡತಿಯಾರು ತಗೋ, ಮನೆಯಾರು ತಗೋ, ಎಲ್ಲ ನಿಂದೆ, ತಗೊಳಕ್ ನಂದು ಅಲ್ವೇ ಅಲ್ಲ, ಏನು ಅಂತೀಯಾ ಅಂತ ಹೇಳಿ ಜಗ ಮಾಡ್ತಿದ್ದಂತೆ ಕೇಶವ ಹತ್ರ. ಆ ಮಗಿಗೆ ಹಂಗ್ ಮಾಡ್ತಿದ್ದಂತೆ. ತುಂಬಾ ಭಾರಿ ಭಾವುಕರು, ಅಸಾಧ್ಯ ಭಾವುಕರು ಅವರು. ಅವ್ರು ಹೆಂಗೆ ನೀವು ಸುಮ್ಮನೆ ಇದಾಗಿ ಯಾಂತ್ರಿಕ ಹೆಂಗ್ ಪೂಜೆ ಮಾಡ್ತೀರಾ? ಆ ಪೂಜೆ ಮಾಡೋಕೆ ಮನಸ್ಸೇ ಬರಲ್ವಲ್ಲ ಅಂತ ಹೇಳೋರಂತೆ. ಪೂಜೆ ಮಾಡಕ್ ಹೋದಾಗ ನಾವು ನಮ್ಮ ಆ ಪೂಜೆ ಕೂತ್ಮೇಲೆ ನನ್ನ ಆರಾಧ್ಯ ದೇವ, ನನ್ನ ಸ್ವಾಮಿ, ನನ್ನ ಇಷ್ಟ ದೇವ ಅಂದಮೇಲೆ ಅಲ್ಲಿ ಪ್ರೇಮ ಮತ್ತೆ ಒಡಂಬಡಿಕೆ, ಒಡನಾಟ ಇರ್ಲೇಬೇಕಲ್ಲ. ಅದಿಲ್ಲದೆ ಹೆಂಗ್ ಪೂಜೆ ಮಾಡೋಕ್ಕಾಗತ್ತೆ ಅನ್ನೋರಂತೆ. ಬರೀ ಮೆಕ್ಯಾನಿಕ ಪೂಜೆ, ಸುಮ್ಮನೆ ಒಂದು ಕಲ್ಲಿಗೆ ಅಥವಾ ಮೆಟಲ್ಲಿಗೆ ಹೂ ಹಾಕೋದ ಪೂಜೆ ಮಾಡೋದು, ಹಂಗಾಗತ್ತ ಪೂಜೆ ಮಾಡೋಕ್ಕೆ? ಅದ್ ಮಾಡದೇ ಇರೋದು ವಾಸಿ, ಅದನ್ನ ಯಾಕೆ ಮಾಡ್ಬೇಕು ಅನ್ನೋರಂತೆ. ಯಾಂತ್ರಿಕವಾಗಿ ಮಾಡೋದಕ್ಕೆ ಬಂದು ಸುಮ್ಮನೆ ಇರೋ ವಾಸಿನವರು. ಏಕಮಪಿ ಸಾಂಖ್ಯಯೋಗಯೋ ಸಮ್ಯಕ್, ಸಾಂಖ್ಯಯೋಗಗಳೆರಡರಲ್ಲಿ ಯಾವುದೊಂದನ್ನ ಚೆನ್ನಾಗಿ ಅವಲಂಬಿಸಿಕೊಂಡರೂ ಆಶ್ರಯಿಸಿಕೊಂಡರೂ ಕೂಡ ಅನುಷ್ಠಾನ ಮಾಡಿದವನಾದರೂ ಕೂಡ ಅಂತ ಅರ್ಥ. ಏನಾಗ್ತಾನೆ? ಉಭಯೋ ವಿಂದತೆ ಫಲಂ. ಎರಡರ ಫಲವನ್ನು, ಎರಡಕ್ಕೂ ಒಂದೇ ಫಲ, ಎರಡಕ್ಕೂ ಬೇರೆ ಬೇರೆ ಫಲ ಇದ್ದೆ ಎರಡರ ಫಲ ಒಂದೇ ಫಲವೇ ಎರಡು ಮಾರ್ಗದಿಂದ ಹೇಳಿದಾದ್ರಿಂದ ಎರಡರ ಫಲವನ್ನು ಪಡ್ಕೊತಾನೆ. ಅಂದ್ರೆ ಇದಕ್ಕೂ ಅದೇ ಫಲ, ಇದಕ್ಕೂ ಅದೇ ಫಲ, ಒಂದೇ ಫಲವನ್ನು ಪಡ್ಕೊತಾನೆ. ಭಯೋ ತದೇವ ಹಿ ನಿಶ್ರೇಯಸಂ ಫಲಂ. ಸಾಂಖ್ಯಕ್ಕೂ ಮತ್ತು ಯೋಗಕ್ಕೂ, ಅಂದ್ರೆ ಸನ್ಯಾಸಕ್ಕೂ ಯೋಗಕ್ಕೂ ಆ ನಿಶ್ರೇಯಸ ಮೋಕ್ಷವಾಗುವುದು ಅನ್ನೋದೇ ಫಲ. ಅದನ್ನ ಪಡ್ಕೊಳ್ತಾನೆ. ಅತಃ ನ ಫಲೇ ವಿರೋಧೋಸ್ತಿ. ಅದನ್ನ ಎರಡು ಫಲದಲ್ಲಿ ವಿರೋಧ ಇಲ್ಲ, ಮಾರ್ಗದಲ್ಲಿ ವ್ಯತ್ಯಾಸ ಕಾಣುತ್ತೆ. ಮಾರ್ಗದಲ್ಲಿ ವಿರೋಧ ಅಲ್ಲ, ಅದು ಲೋ ಲೆವೆಲ್ಲು ಮಿಡ್ಲ್ ಲೆವೆಲ್ಲು ಅಷ್ಟೇ. ಲೋ ಲೆವೆಲ್ಲು ಮಿಡ್ಲ್ ಲೆವೆಲ್ಲೇ ಹೊರತು ಲೆವೆಲ್ ವ್ಯತ್ಯಾಸ ಹೊರತು ವಿರುದ್ಧವಲ್ಲ. ಕತ್ಲೆ ಬೆಳಕಿದಂತೆ ಒಂದಕ್ಕೊಂದಕ್ಕೆ ವಿರುದ್ಧ ಅಲ್ಲ, ಅಥವಾ ಎಣ್ಣೆ ಶಿಗೆಕಾಯಿ ಅಂತ ವಿರೋಧವೂ ಅಲ್ಲ. ಎಲ್ಲರಿಗೂ ಉತ್ತಮ ಸಂಸ್ಕಾರ ಇರುವುದಿಲ್ವಲ್ಲ, ಅಂಥವರು ಕರ್ಮಯೋಗ ಮಾಡ್ತಾರೆ. ಸ್ವಲ್ಪ ಸಂಸ್ಕಾರವಂತರಾದವರು ಅಂತರ್ಮುಖರಾಗಿ ಆತ್ಮಚಿಂತನೆ ಮಾಡ್ತಾ ಇರ್ತಾರೆ. ಅವ್ರನ್ನೇ ಧ್ಯಾನ ಯೋಗಿ, ಸನ್ಯಾಸಿ, ಯೋಗಾರೂಢ ಅಂತ ಬೇರೆ ಬೇರೆ ಶಬ್ದನೇ ಕರೆಯೋದು. ಶಬ್ದ ಭೇದ ಅಷ್ಟೇ. ಈಗ ಪ್ರಶ್ನೆ ಮಾಡ್ತಿದ್ದಾನೆ ಪೂರ್ವಪಕ್ಷಿ, ಅಲ್ಲ ಸ್ವಾಮಿ, ನೀವು ಮೊದಲನೇ ಶ್ಲೋಕದಿಂದ 3ನೇ ಶ್ಲೋಕದವರೆಗೂ ಸನ್ಯಾಸ ಕರ್ಮಯೋಗ ಶುರು ಮಾಡ್ಕೊಂಡು ಬಂದು ಈ ಸಡನ್ ಆಗಿ ನಾನು ಸನ್ಯಾಸ ಕರ್ಮಯೋಗ ಶಬ್ದೇನ ಪ್ರಸ್ತುತ್ಯ ಸಾಂಖ್ಯಯೋಗಯೋ ಫಲೈಕತ್ವಂ ಕಥಂ ಯಹ ಅಪ್ರಕೃತಂ ಬ್ರವೀತಿ ಭಗವಾನ್ ಅಂತ. ಭಗವಂತನು ಹೆಂಗೆ ಹೇಳ್ತಾನೆ? ಆರಂಭದಲ್ಲಿ ಸನ್ಯಾಸ ಕರ್ಮಯೋಗ ಅಂತ ಹೇಳಿ ಈ ಶಬ್ದದಿಂದ ಅಧ್ಯಾಯ ಆರಂಭಗೊಂಡು ಸಡನ್ ಆಗಿ ಮಧ್ಯ 4ನೇ ಶ್ಲೋಕದಲ್ಲಿ ಸಾಂಖ್ಯ ಯೋಗಗಳಿಗೆ ಎರಡಕ್ಕೂ ಒಂದೇ ಫಲ ಅಂತ ಈ ರೀತಿ ಶುರು ಹಾಕೊಂಡ್ಬಿಟ್ಟಲ್ಲ, ಇದು ಅಪ್ರಕೃತವಾಯ್ತಲ್ಲ. ಅನ್ಕಾಂಟೆಕ್ಸ್ಟ್, ಕಾಂಟೆಕ್ಸ್ಟ್ ಸೇರದೇ ಇರೋದು. ಕಾಂಟೆಕ್ಸ್ಟ್ ಬಿಯಾಂಡ್ ಕಾಂಟೆಕ್ಸ್ಟ್, ಕಾಂಟೆಕ್ಸ್ಟ್ ವಿರುದ್ಧ ಇದು. ಈ ಸಂದರ್ಭಕ್ಕೆ ಇಲ್ಲದೆ ಇರೋದು. ಇದನ್ನು ಹೆಂಗೆ ಭಗವಂತ ಅಪ್ರಕೃತವಾದ ಈ ಸಂದರ್ಭದಲ್ಲಿ ಇಲ್ಲದೆ ಇರುವ ಸಾಂಖ್ಯ ವಿಚಾರವನ್ನು ತಗೊಂಬರಬಾರ್ದಾಗಿತ್ತಲ್ಲ. ಸಾಂಖ್ಯಯೋಗ ಸನ್ಯಾಸ ಕರ್ಮಯೋಗವನ್ನೇ ಕಂಟಿನ್ಯೂ ಮಾಡ್ಬೇಕಾಗಿತ್ತೇ ಹೊರತು ಸಾಂಖ್ಯಯೋಗವನ್ನ ಶುರು ಮಾಡ್ಕೊಂಡ್ಬಿಟ್ನಲ್ಲ, ಇದನ್ನ ಹೆಂಗ್ ಶುರು ಮಾಡ್ಕೊಂಡ್ಬಿಟ್ಟ? ಇದು ತಪ್ಪಾಯ್ತಲ್ಲ ಮಾಡಿದ್ದು ಅಂತ ಸುಮ್ಮನೆ ಇದರ ಸ್ಪಷ್ಟಾರ್ಥಕ್ಕೋಸ್ಕರವಾಗಿ ಭಾಷ್ಯಕಾರರು ಪ್ರಶ್ನೆ ಹಾಕೋತಾ ಇದ್ದಾರೆ. ಹೀಗೆ ಮಾಡ್ಕೊಂಡ್ಬಿಟ್ನಲ್ಲ ಪರಮಾತ್ಮ, ಹೆಂಗ್ ಮಾಡ್ಕೊಂಡ್ಬಿಟ್ಟ ಅಂತ. ಅದಕ್ಕೆ ಉತ್ತರ ಕೊಡ್ತಾರೆ, ನೈಷ ದೋಷಃ, ಇದೇನು ತಪ್ಪಿಲ್ಲ ಅಂತ. ಭಾಷ್ಯಕಾರರು ಆ ಭಗವಂತನ ಹೃದಯದಲ್ಲಿ ಏನಿದೆ, ಯಾಕೆ ಸಾಂಖ್ಯಾನ ಶಬ್ದದಿಂದ ಸನ್ಯಾಸವನ್ನು ಕರೆದ ಅನ್ನೋದನ್ನ ಹೇಳಬೇಕು ಅನ್ನೋಕ್ಕೋಸ್ಕರವಾಗಿ ಈ ಪ್ರಶ್ನೆ ಹಾಕೋತಾ ಇದ್ದಾರೆ. ಯದ್ಯಪಿ ಅರ್ಜುನೇನ ಸನ್ಯಾಸಂ ಕರ್ಮಯೋಗಂಚ ಕೇವಲಂ ಅಭಿಪ್ರೇತ್ಯ ಪ್ರಶ್ನಃ ಕೃತಃ ಭಗವಾಂಸ್ತು ತದ್ ಅಪರಿತ್ಯಾಗೇನೈವ ಸ್ವಾಭಿಪ್ರೇತ್ಯ ವಿಶೇಷಂ ಸಂಯೋಜ್ಯ ಶಬ್ದಾಂತರ ವಾಚ್ಯತೆಯ ಪ್ರತಿವಚನಂ ದದೌ ಸಾಂಖ್ಯಯೋಗೌ ಇತಿ. ಅರ್ಜುನ ಸನ್ಯಾಸ ಕರ್ಮಣ ಕೃಷ್ಣ ಯೋಗಂಚ ಶಂಸದಿ ಅಂತ ಅರ್ಜುನ ಕೃಷ್ಣ ಅಂತ ಹೀಗೆ ಹೇಳಿದ್ರೆ, ಕೃಷ್ಣ ಸನ್ಯಾಸವನ್ನು ಕರ್ಮಯೋಗವನ್ನು ನೀನು ಹೊಗಳ್ತೀಯಾ ಅಂತ ಅಂದ್ಬಿಟ್ಟಿದ್ದಾನೆ. ಅಲ್ಲಿ ಸನ್ಯಾಸ ಅಂದ್ರೆ ಕೇವಲವಾದ ಸನ್ಯಾಸ ಅಂತ ಅರ್ಥ ಮಾಡ್ಕೊಟ್ರೆ, ಕೇವಲ ಸನ್ಯಾಸ ಅಂದ್ರೇನು? ಮಾಡಲ್ಲ, ಕರ್ಮ ಮಾಡಲ್ಲ, ಪರ ನಂಗೆ ಬೇಕಿಲ್ಲಪ್ಪ ಕರ್ಮ ಅಂತ ಹೇಳಿ ಆ ರೀತಿ ಅರ್ಜುನ ಸನ್ಯಾಸವನ್ನು
ಅಂದ್ರೆ ಕೇವಲವಾದ ಸನ್ಯಾಸವನ್ನು ಕರ್ಮಯೋಗವನ್ನು ಮನಸ್ಸಿನಲ್ಲಿಟ್ಕೊಂಡು ಅರ್ಜುನ ಪ್ರಶ್ನೆ ಮಾಡಿದ್ರು ಕೂಡ ಭಗವಂತನು ಏನ್ ಮಾಡ್ಬಿಟ್ಟ, ಆ ಸನ್ಯಾಸಕ್ಕೇನಿಗೆ ಸುಮ್ಮನೆ ತಾಯಿ ಪಾಯಸ ಮಾಡಿದ್ರು ಕೂಡ ಒಬ್ಬ ಎಕ್ಸ್ಪರ್ಟ್ ಅಡುಗೆಯವ್ರು ಬಂದ್ಬಿಟ್ಟು ಅದಕ್ಕೆ ವೆನಿಲಾ ಹಾಕ್ಬಿಟ್ಟ. ವೆನಿಲಾ ಹಾಕ್ಬಿಟ್ಮೇಲೆ ಆ ಕೆಂಪು ಕಲ್ ಸಕ್ಕರೆ ಹಾಕ್ಬಿಟ್ಟು ವೆನಿಲಾ ಹಾಕ್ಬಿಟ್ಟ. ವೆನಿಲಾ ಹಾಕ್ಬಿಟ್ಟು ಕೆಂಪು ಕಲ್ ಸಕ್ಕರೆ ಹಾಕ್ಬಿಟ್ರೆ ಆ ಪಾಯಸ ಹೆಂಗಾಯ್ತು ಹೇಳಿ? ಪಾಯಸ ಒಳ್ಳೆ ಇದಾಗ್ಬಿಡ್ತು, ಒಳ್ಳೆ ಘಮ 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 ಪಾಯಸ, ಒಳ್ಳೆ ರುಚಿಕರವಾದ ಪಾಯಸ ಆಗ್ಬಿಡ್ತು. ಕೆಂಪು ಕಲ್ ಸಕ್ಕರೆ ಅದನ್ನ ಪುಡಿ ಮಾಡಿ ಹಾಕಿದ್ದು, ವೆನಿಲಾ ಹಾಕಿದ್ದು, ಇನ್ನು ಏಲಕ್ಕಿ ಲವಂಗ ದ್ರಾಕ್ಷಿ ಗೋಡಂಬಿ ಅದನ್ನು ಫ್ರೈ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅಮ್ಮ ಬರೀ ರವೆನು ಹಾಲನ್ನು ರವೆ ಬೇಯಿಸ್ಬಿಟ್ಟು ಹಾಲು ಹಾಕ್ಬಿಟ್ಟು ಮಾಡ್ಬಿಟ್ಟಿದ್ರು. ಇವನ್ ಬಂದ ಕೆಂಪು ಸಕ್ಕರೆ ಗೋಡಂಬಿ ದ್ರಾಕ್ಷಿ ವೆನಿಲಾ ಏಲಕ್ಕಿ ಹಾಕ್ಬಿಟ್ಟಪ್ಪ. ಆ ಪಾಯಸ ಹೆಂಗಾಯ್ತು ಗೊತ್ತಾ? ಹಂಗೆ ಈ ಕರ್ಮ ಸನ್ಯಾಸಕ್ಕೆ ಸಾಂಖ್ಯ ಸೇರಿಸ್ಬಿಟ್ಟ ಪರಮಾತ್ಮ. ಸಾಂಖ್ಯ ಅಂದ್ರೆ ವಿವೇಕ ವೈರಾಗ್ಯ ವಿಚಾರ. ವಿವೇಕ ವೈರಾಗ್ಯ ವಿಚಾರದೊಡನೆ ಕೂಡಿದ ಸನ್ಯಾಸವಾಗ್ಬಿಟ್ರೆ ಆ ಸನ್ಯಾಸಕ್ಕೆ ಹೆಸರೇನು? ಸಾಂಖ್ಯ. ಏನ್ ಹೇಳು? ಸಾಂಖ್ಯ ಸನ್ಯಾಸ. ವಿವೇಕ ವೈರಾಗ್ಯದಿಂದ ಒಡಗೂಡಿದ್ದಾದ ಸನ್ಯಾಸಕ್ಕೆ ಸಾಂಖ್ಯ ಅಂತ ಹೆಸರು. ಮೆರಗ್ ಬಂದ್ಬಿಡ್ತು ಆ ಸನ್ಯಾಸಕ್ಕೆ, ಒಳ್ಳೆ ಗೆಟಪ್ ಆಗ್ಬಿಡ್ತು. ಆ ಸನ್ಯಾಸ ನಿಜವಾಗಿ ಆತ್ಮತತ್ವವನ್ನು ತಿಳಿಸ್ಕೊಡುವಂತ ಸನ್ಯಾಸ ಅದು. ಅದಕ್ಕೆ ಹಾಕಿದ ಹಾಗೆ ಅರ್ಜುನನೇನೋ ಕೇವಲವಾದ ಕರ್ಮ ಸನ್ಯಾಸವನ್ನು ಕರ್ಮಯೋಗವನ್ನು ಮನಸ್ಸಲ್ಲಿಟ್ಕೊಂಡು ಪ್ರಶ್ನೆ ಮಾಡಿದ್ದಾದರೂ ಭಗವಂತ ಏನ್ ಮಾಡ್ಬಿಟ್ಟ, ಅದನ್ನು ಕೈ ಬಿಡದೇನಿ, ಅಪರಿತ್ಯಜ್ಯ, ಅದನ್ನು ಕೈ ಬಿಡದೇನಿಯೇ ತನ್ನ ಅಭಿಪ್ರಾಯವಾಗಿರುವ ವಿಶೇಷವನ್ನು ಆ ಸನ್ಯಾಸಕ್ಕೆ ಕೂಡಿಸಿ ಸೇರಿಸಿಬಿಟ್ಟು ಅದು ಶಬ್ದಾಂತದಿಂದ ಕಲಿಸ್ಕೊಳ್ಳುತ್ತೆ. ಅವಾಗ ಭಗವಂತನ ಮನಸ್ಸನ್ನು ಮಾಡಿಕೊಂಡ ವಿಶೇಷವನ್ನು ಸನ್ಯಾಸಕ್ಕೆ ಸೇರಿಸಿದ್ರೆ ಆ ಸನ್ಯಾಸಕ್ಕೆ ಬೇರೆ ಹೆಸರು ಬರುತ್ತೆ. ಏನ್ ಹೆಸರು ಬರುತ್ತೆ? ಸಾಂಖ್ಯ ಹೆಸರು ಬಂದ್ಬಿಡುತ್ತೆ. ಆ ವಿಶೇಷವಿಲ್ಲದ್ದಾದ್ರೆ ಸನ್ಯಾಸ, ಆ ವಿಶೇಷ ಒಡಗೂಡಿದ್ದಾದ್ರೆ ಅದಕ್ಕೆ ಸಾಂಖ್ಯ ಅಂತ ಹೆಸರು. ಆ ಶಬ್ದಾಂತರ ವಾಚ್ಯವಾಗಿದ್ದಾಗಿದೆ ಎಂಬುದಾಗಿ ಹೇಳುತ್ತಾ ಉತ್ಸಾಹ ಕೊಡ್ತಾ ಇದ್ದಾನೆ. ಸಾಂಖ್ಯ ಯೋಗು ಪ್ರಸತ್ಪಾಲ ಪ್ರವದಂತಿನ ಪಂಡಿತ ಅಂತ ಭಗವಂತ ಆ ರೀತಿ ಉತ್ಸಾಹ ಕೊಟ್ಟ. ತಾವೇವ ಸನ್ಯಾಸ ಕರ್ಮಯೋಗವು ಜ್ಞಾನ ಸದುಪಾಯ ಸಮಬುದ್ಧಿತ್ವಾದಿ ಸಂಯುಕ್ತೌ ಸಾಂಖ್ಯಯೋಗ ಶಬ್ದವಾಚ್ಯೌ ಇತಿ ಭಗವತೋ ಮತಂ. ಅದೇ ಸನ್ಯಾಸ ಕರ್ಮಯೋಗ ಇದೆಯಲ್ಲ, ಎರಡಕ್ಕೂ ಸೇರಿಸ್ತಾ ಇದ್ದಾರೆ, ಬರೀ ಸನ್ಯಾಸಕ್ಕಲ್ಲ. ಸನ್ಯಾಸ ಕರ್ಮಯೋಗ ಅಂತ ಎರಡಕ್ಕೂ, ಕರ್ಮಯೋಗಕ್ಕೂ ಜ್ಞಾನ ಮತ್ತೆ ಅದಕ್ಕೆ ಉಪಾಯ ಕರ್ಮಯೋಗಕ್ಕೆ ಇನ್ನು ಹೆಚ್ಚಾಗುವಂತ ಸಮತ್ವ ಬುದ್ಧಿಯೂ ಕೂರ್ಕೊಂಡಿದ್ದೆ, ಅದು ಸಾಂಖ್ಯ ಆಗುತ್ತೆ. ಸಮತ್ವ ಹಾಗೂ ಯಥಾಕ್ರಮ ಮಾಡ್ಬೋದು, ಎರಡಕ್ಕೂ ಎರಡೂ ಮಾಡ್ಬೋದು. ನಾನು ಎರಡಕ್ಕೂ ಎರಡೂ ಮಾಡಿದೆ, ಒಂದಕ್ಕೊಂದು ಯಥಾಕ್ರಮ ಮಾಡ್ಬೋದು. ಸಮತ್ವ ಬುದ್ಧಿಯಿಂದ ಕೂಡಿದ್ದಾದ್ರೆ ಕರ್ಮಯೋಗ ಸಾಂಖ್ಯ ಆಗುತ್ತೆ, ಬರೀ ಕರ್ಮಯೋಗ ಆಗಲ್ಲ. ಕರ್ಮಯೋಗ ಆಗುತ್ತೆ ಪ್ರಸಿದ್ಧ ಅದು. ಇಲ್ಲಿ ವಿಶೇಷ ಹೇಳ್ತಿದ್ದಾನೆ, ಕರ್ಮಯೋಗ ಅಂದ್ರೆ ಸಮತ್ವ ಬುದ್ಧಿಯಿಂದ ಕೂಡ್ಕೊಂಡು ಮಾಡೋದೇ ಸರಿ. ಆ ಕರ್ಮಯೋಗ ಸಮತ್ವ ಬುದ್ಧಿಯಿಂದ ಕೂಡಿದ್ದಾಗಿ ವಿವೇಕ ವಿಚಾರ ಕೂಡಿದ್ದಾದ್ರೆ ಅದಕ್ಕೂ ಸಾಂಖ್ಯ ಆಗ್ತದೆ, ಸನ್ಯಾಸಕ್ಕೂ ಸಾಂಖ್ಯ. ಎರಡು ಸಾಂಖ್ಯ ಯಾಕಪ್ಪ ಅದು? ಬೇರೆ ಕರ್ಮಯೋಗ ನಡೆಸ್ತಾ ಇದೆ ನಿಮ್ಗೆ. ನಿಜವಾಗ ಹೇಳೋದಾದ್ರೆ ಆ ಸಮತ್ವ ಬುದ್ಧಿಯಿಂದ ಕೂಡಿದ ಕರ್ಮಯೋಗ, ಜ್ಞಾನದಿಂದ ಕೂಡಿದ ಸಾಂಖ್ಯ ಸನ್ಯಾಸ ಸಾಮಾನ್ಯ ಅರ್ಸೋದು. ನಿಜವಾಗಿ ಹೇಳೋದಾದ್ರೆ ಎರಡು ಸಾಂಖ್ಯ ಅದು. ಜ್ಞಾನ ಸಮತ್ವ ಎರಡಲ್ಲೂ ಇದೆ. ಸನ್ಯಾಸಲು ಶಬ್ದಮಾದಿಗಳು ತತ್ವ ವಿಚಾರ ಸಮತ್ವ ಬುದ್ಧಿ ಎಲ್ಲ ಕೊಟ್ಬಿಟ್ಟಿದೆ. ಕರ್ಮಯೋಗದಲ್ಲೂ ಶಬ್ದಮಾದಿಗಳಿದೆ ಇಟ್ಕೊಂಡಿದ್ದಾನೆ, ತತ್ವ ವಿಚಾರ ಇಟ್ಕೊಂಡಿದ್ದಾನೆ, ಸಮತ್ವ ಬುದ್ಧಿ ಇಟ್ಕೊಂಡಿದ್ದಾನೆ. ಹಾಗಾಗಿ ಹೊರಗಡೆಯನ್ನು ನೋಡೋಕ್ಕೆ ಇವನು ಸನ್ಯಾಸಿ ಇವನು ಕರ್ಮಯೋಗಿ ಅಂತಾನೆ ಹೊರತು ಒಬ್ಬ DVG ಒಬ್ಬರು ಹೊಳೆನರಸಿಂಹ ಸ್ವಾಮಿಗಳು ಏನು ವ್ಯತ್ಯಾಸ ಇಲ್ಲ. ಹೊಳೆನರಸಿಂಹ ಸ್ವಾಮಿಗಳು ಜ್ಞಾನಿಗಳು, DVGಯು ಜ್ಞಾನಿಗಳು. ನೋಡೋಕ್ಕೆ ಇವರು ಸನ್ಯಾಸಿಗಳು, ಇವರು ಗೃಹಸ್ಥರು ಅಂತ ಅಷ್ಟ. ಕಾಯಿ ಬಟ್ಟೆ ಹುಟ್ಟಿಲ್ಲ DVGಗಳು, ಹೊಳೆನರಸಿಂಹ ಕಾಯಿ ಬಟ್ಟೆ ಹುಟ್ಟಿದ್ರು. ಆದರೆ ಇವರೂ ಸಾಂಖ್ಯರು, ಅವರು ಸಾಂಖ್ಯರು, ಅವರು ಕರ್ಮಯೋಗಗಳು. ಜ್ಞಾನ ಸಮತ್ವ ಬುದ್ಧಿ ಇಬ್ಬರಲ್ಲೂ ಸಮತ್ವ ಅಂತ ಮಾಡಿ ಯಥಾಕ್ರಮ ಅನ್ವಯ ಮಾಡಿದ್ರೆ ನಮ್ಮ ಕಿರಣಾವ್ ಹೇಳ್ದಂಗೆ ಅಷ್ಟಕ್ಕೆ ಆಗತ್ತೆ. ಅದೇ ಸನ್ಯಾಸ ಕರ್ಮಯೋಗವು ಜ್ಞಾನ ಮತ್ತೆ ತದುಪಾಯನ ಜ್ಞಾನಕ್ಕೆ ಉಪಾಯವಾಗಿರೋ ಸಮತ್ವ ಬುದ್ಧಿ. ಜ್ಞಾನ ಉಂಟಾಗಬೇಕಾದ್ರೆ ಸಮತ್ವ ಬುದ್ಧಿ ಉಂಟಾದ್ರೆ ಜ್ಞಾನ ಉಂಟಾಗೋದು.
ಆ ಸಮತ್ವ ಬುದ್ಧಿಯಿಂದ ಕೂಡಿದ್ದು ಆದಿ, ಸಮತ್ವ ಬುದ್ಧಿತ್ವಾದಿ, ಸಮತ್ವ ಬುದ್ಧಿತ್ವ ಮತ್ತು ಅಂತರ್ಮುಖತ್ವ, ಈಶ್ವರಪ್ಪನ ಬುದ್ಧಿ ಕರ್ಮಾನುಷ್ಠಾನ ಮಾಡೋದು ಒಂದು ಪ್ರಧಾನ. ಏನ್ ಗೊತ್ತಾ, ಈ ನಡವಳಿಕೆ ಪ್ರಧಾನವಾದ ಬದುಕು ಈ ಕರ್ಮಯೋಗಿ ಗೃಹಸ್ಥನಾಗಿ ಮನೇಲೇ ಇರಲಿ, ಅವನ ಆಂತರಿಕವಾಗಿ ಬಹಳ ಮೇಲ್ಮಟ್ಟಿಗೆ ಎದ್ಬಿಟ್ಟಿರ್ತಾನೆ. ಆ ತತ್ವ ವಿಚಾರ ಮಾಡಿ ಟಿಪ್ಪಣಿನ 2ನೇ ಟಿಪ್ಪಣಿನ ಸನ್ಯಾಸಕ್ಕೆ ಎಂದರೆ ಕರ್ಮಗಳನ್ನು ತೊರೆದದ್ದಕ್ಕೆ ಜ್ಞಾನವೂ ಸೇರದೆ ಸಾಂಖ್ಯ ಮಾರ್ಗ, ಕರ್ಮಯೋಗಕ್ಕೆ ಎಂದರೆ ಕರ್ಮವನ್ನು ಮಾಡುವುದಕ್ಕೆ ಸಮತ್ವ ಬುದ್ಧಿ ಈಶ್ವರ ಸೇರದೆ ಯೋಗ ಎಂದು ಭಾವ. ಬರೀ ಕರ್ಮಕ್ಕಾಗಲಿ ಸನ್ಯಾಸಕ್ಕಾಗಲಿ ಹೇಳುವ ಫಲವಿಲ್ಲ ಅಂದರು. ಯಥಾಕ್ರಮ ಅನ್ವಯ ಮಾಡಿದ್ದಾರೆ ಒಂದೊಂದಕ್ಕೆ. ಅಭಿಲಪ್ಯತೆ ಅಭಿಲಪ್ಯತೆ ಸಮತ್ವ ಬುದ್ಧಿಯುಕ್ತೇನ ಕರ್ಮಣ ಕರ್ಮಯೋಗ ಇತ್ಯುಚ್ಯತೆ. ಕರ್ಮಯೋಗ ಅಂದ್ರೆ ಯೋಗ ಇದೆಯಲ್ಲ. ಅಲ್ಲ, ಕರ್ಮಯೋಗಕ್ಕೆ ಇದೆಲ್ಲ ಸೇರೋದು ಅಂದ್ರೆ ಕರ್ಮಯೋಗ ಅಂದ್ರೇನೆ ಅದೆಲ್ಲ ಸೇರಿದ್ದಾದ್ರಿಂದ ತಿರುಗಿ ಅದಕ್ಕೆ ಸೇರೋದು ಅನ್ನೋದು ಅರ್ಥ ಬರಲ್ಲ ಅಲ್ವಾ? ಕರ್ಮಯೋಗ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಇದರಿಂದ ಬಂತು ಅಂತ. ಇದು ಶ್ಲೋಕದಲ್ಲಿ ಸಾಂಖ್ಯ ಯೋಗ ಅಂದ್ಬಿಟ್ರಲ್ಲ, ಸಾಂಖ್ಯ ಕರ್ಮಯೋಗ ಅಂತ ಹೇಳಲಿಲ್ವಲ್ಲ. ಕರ್ಮಯೋಗ ಅಂತ ಹೇಳಿದ್ರೆ ಬರೀ ಯೋಗ ಅಂತ ಯಾಕೆ ಹೇಳಿದೆ ಅಂದ್ರೆ ಸಮತ್ವ ಬುದ್ಧಿ ಕೂಡ ಅದು ಯೋಗವಾಗತ್ತೆ ಅಂತ ಅಷ್ಟೇ. ಯೋಗ ಅಂದ್ರೆ ಕರ್ಮಯೋಗ ತಗೋಬೇಕಷ್ಟೇ. ಯಾಕೆ ಕರ್ಮಯೋಗ ಯೋಗ ಅಂತಂದ್ರೆ ಸಮತ್ವ ಬುದ್ಧಿಯಿಂದ ಕೂಡಿದ್ದಾಗಿದೆ ಅನ್ನೋ ಕಾರಣದಿಂದ. ಅದ್ಯಾಕೆ ಸಾಂಖ್ಯವಾಯಿತು ಅಂದ್ರೆ ಜ್ಞಾನದಿಂದ ಕೂಡಿದ್ದಾಗಿದೆ ಅಂತ. ವಾಸ್ತವ ಹೇಳೋದಾದ್ರೆ ಇದು ಆಶ್ರಮಕ್ಕೆ ಸೇರಿದ್ದು ಅಲ್ವೇ ಅಲ್ಲ ಜ್ಞಾನ. ಜ್ಞಾನ ಅನ್ನೋದು ವಿವೇಕಕ್ಕೆ ವೈರಾಗ್ಯಕ್ಕೆ ಸೇರಿದ್ದು. ಅದನ್ನು ಯಾರು ಬೇಕಾದ್ರೂ ಪಡ್ಕೊಂಡ್ಬಿಡ್ಬೋದು. ಅಷ್ಟರ ಮಟ್ಟಿನ ಅಂತರ್ಮುಖತೆ ಇದ್ದು, ಆ ತಹತಹತೆ ಇದ್ದು, ಆ ಪರಮೇಶ್ವರ ಅಪಾರವಾದ ಭಕ್ತಿ ಇದ್ಬಿಟ್ರೆ ಟಕ್ಕನ ಜ್ಞಾನ ಆಗ್ಬಿಡುತ್ತೆ. ಈ ಪರಮಹಂಸರು ಸನ್ಯಾಸಿಗಳ, ಗೊಂದಳಿ ಮಹಾರಾಜರ ಸನ್ಯಾಸಿಗಳ, ರಮಣ ಮಹರ್ಷಿಗಳು ಸನ್ಯಾಸಿಗಳ ಏನಿಲ್ಲ, ಸನ್ಯಾಸಿಗಳಾಗದೇನೆ ಜ್ಞಾನಗಳದು. ಎಷ್ಟು ಜನ ಸಂತರಿದ್ದಾರೆ, ತುಕಾರಾಮ್ ಅವರಿಗೆ ಎಲ್ಲರೂ ಇದೆ. ಸಂತ ತುಕಾರಾಮ್ ಎಲ್ಲ ಸನ್ಯಾಸ ಅಂತ ಮಾಡ್ಲೇ ಇಲ್ಲ ಅವ್ರು ಯಾರು. ಅವ್ರಿಗೆ ಸನ್ಯಾಸಿಂದು ಏನು ಆಗ್ಬೇಕಾಗಿಲ್ಲ ಅಂತ ಆಗ್ಬಿಟ್ಟು ಸನ್ಯಾಸ ಮಾಡಿ ಏನ್ ಮಾಡ್ಬೇಕು ಅಂತ. ಮಾಡೋದಿಂತದ್ದು ಅದರಲ್ಲಿ ಅಂತ ಮಾಡೋದಲ್ಲ, ಇಲ್ಲಿ ಅಜ್ಞಾನಾವಸ್ಥೆಯಲ್ಲಿ ಕಾವೇವ ಸಾಂಖ್ಯ ಸನ್ಯಾಸ ಕರ್ಮಣಿ ಅವಳೆ ಸಮತ್ವ ಬುದ್ಧಿ ಜ್ಞಾನ ಇದರಿಂದ ಕೂಡಿದ್ದಾದರೆ ಜ್ಞಾನಾಪೇಕ್ಷ ಅದು ಜ್ಞಾನಕ್ಕೆ ಉಪಾಯ ಆಗಿರುತ್ತೆ. ಸಮತ್ವ ಬುದ್ಧಿ ಇವುಗಳಿಂದ ಕೂಡಿದ್ದಾದ್ರೆ, ಜ್ಞಾನದಿಂದ ಕೂಡಿದ್ದಾದ್ರೆ ಸನ್ಯಾಸ ಸಾಂಖ್ಯವಾಗತ್ತೆ. ಸಮತ್ವ ಬುದ್ಧಿಯಿಂದ ಕೂಡಿದ್ರೆ ಆ ಕರ್ಮ ಯೋಗ ಅನಿಸ್ಕೊಳುತ್ತೆ ಅಂಥೇಳಿ ಅದು ಭಗವಂತನ ಮತ ಅಭಿಪ್ರಾಯ. ಆದ್ದರಿಂದ ಅತಃ ನ ಅಪ್ರಕೃತ ಪ್ರಕ್ರಿಯಾ ಇತಿ. ಆದ್ರೆ ಅಪ್ರಕೃತ ಪ್ರಕ್ರಿಯೆಯಲ್ಲಿ ಏನೂ ಇಲ್ಲ. ಅದನ್ನೇ ಬೇರೆ ಇನ್ನೊಂದು ಸಫಿಕ್ಸ್ ಅಲ್ಲ, ಪ್ರಿಫಿಕ್ಸ್ ಸಫಿಕ್ಸ್ ಇನ್ನೊಂದು ಎಕ್ಸ್ಟ್ರಾ ವಿಶೇಷ ಕೊಡೋದು. ಸಾಂಖ್ಯಾದ ವಿಶೇಷಣ ಇರೋದು, ಯುಕ್ತ ಸಮತ್ವಾದ ವಿಶೇಷಣ ಕೊಡೋದು. ಯುಕ್ತ ಸಮತ್ವದಿಂದ ಕೂಡಿದ್ರೆ ಯೋಗ ಆಗುತ್ತೆ, ಜ್ಞಾನದಿಂದ ಕೂಡಿದ್ರೆ ಸಾಂಖ್ಯ ಆಗತ್ತೆ. ಅದೇ ಸನ್ಯಾಸವೇ. ಅಷ್ಟೇ, ಅದಕ್ಕೆ ನೆನಪಿಟ್ಟು ಮಾಡಿದ್ದಾನೆ. ಏಕಸ್ಯಾಪಿ ಸಮ್ಯಕ್ ಅನುಷ್ಠಾನ ಕಥಮುಭಯೋ ಫಲಂ ವಿಂದ್ಯತೆ ಇತಿ ಉಚ್ಯತೆ. ನಾಳೆ ಶ್ವಃ ಉಚ್ಯತೆ ಅಂತ ನಾಳೆ ಹೇಳ್ತೀವಿ ಅಂತ ಇದಕ್ಕೆ.